ನೀನು ಒಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲತ್ತು ನೀರಲತ್ತು ಮದಗ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಬಸವಾದಿ ಸಕಲ ಶಿವಶರಣರಿಗೆಲ್ಲ ಶರಣು ಶರಣಾರ್ಥಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಜಯ ಮಂಗಲಂ ಜಯ ಗುರು ಬಸವೇಶ ಸ್ವಾಮೀಜಿ ಒಂದು ಹಾಡು ಪ್ರಾರ್ಥನೆ ಮಾಡಿಸ್ತೇನೆ. ಒಂದೇ ಹಾಡು ಆಮೇಲೆ ಅದು ಬಂದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವನನ್ನ ಮಂತ್ರ ಪುರುಷ, ಮಹಾಮಾನವತವಾದಿ, ಮಹಾದಾರ್ಶನಿಕ, ಪ್ರವಾದಿ, ಸ್ತ್ರೀಕುಲೋದ್ಧಾರಕ, ಪತಿತೋದ್ಧಾರಕ, ದಲಿತೋದ್ಧಾರಕ, ಸಮತಾವಾದಿ, ಲಿಂಗಾಯತ ಧರ್ಮವನ್ನು ಇತ್ತಂತಹ ಅಪ್ಪ ಬಸವಣ್ಣನವರ ದಿವ್ಯ ಚರಣಗಳಿಗೆ ನಮನಗಳನ್ನು ಸಲ್ಲಿಸಿ ಈ ಒಂದು ಪ್ರವಚನವನ್ನು ಮಾಡಿ ಎಲ್ಲರ ಹೃದಯ ಮಂದಿರದಲ್ಲಿ ಬಸವ ತತ್ವವನ್ನು ಬಿತ್ತಿದಂತಹ ಅಪ್ರತಿಮ ಪ್ರವಚನಕಾರರು, ಧೀರ ಯೋಗಿ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಅಡಿದಾವರಿಗಳಿಗೆ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು, ನಮ್ಮೆಲ್ಲರಿಗೂ ದಾರಿದೀಪವಾಗಿ ನಮ್ಮೆಲ್ಲರ ಬಾಳಿಗೆ ಒಂದು ಬೆಳಕನ್ನು ನೀಡಿ ಪುನೀತತೆಯನ್ನು ನಮಗೆ ನೀಡಿದಂತಹ ಪರಮ ಪೂಜ್ಯ ಮಾತೆ ಮಹಾದೇವಿಯವರ ತಾಯಿಗೆ ಇಲ್ಲಿಂದಲೇ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ದ್ವಿತೀಯ ಮಹಿಳಾ ಜಗದ್ಗುರು ಪರಮ ಪೂಜ್ಯ ಗಂಗಾ ಮಾತಾಜಿಯವರ ಅಡಿದಾವರಿಗಳಿಗೂ ಕೂಡ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ, ಹಾಗೆ ಈ ಒಂದು ಪವಿತ್ರ ಕಾರ್ಯದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ನಮ್ಮ ಮನುಗೂಳಿಯಿಂದ ಬಂದಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಅಡಿದಾವರಿಗಳಿಗೆ ಭಕ್ತಿಪೂರ್ವಕವಾಗಿ ಹಣೆ ಮಣೆದು ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸಲು ಸೇವೆಗೈತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಹಾಗೂ ಈ ಪ್ರವಚನವನ್ನು ಆಲಿಸಲು ಬಂದಂತಹ ಸರ್ವ ಶರಣ ತಂದೆ ತಾಯಿಗಳಿಗೆ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹುದುಗಿರುವ ಆ ಲಿಂಗದೇವನಿಗೆ ಶರಣಾರ್ಥಿಗಳು. ಈಗ ನಾನೊಂದು ಪ್ರಾರ್ಥನೆಯ ಹಾಡನ್ನು ತಮಗೆ ಹೇಳ್ಕೊಡ್ತೀನಿ, ತಾವೆಲ್ಲ ಹೇಳಬೇಕು. ಮುಂದೆ ಇದನ್ನು ನೀವು ನಿತ್ಯ ಹೇಳಲಿಕ್ಕೆ ಅಡ್ಡಿಯಿಲ್ಲ, ಚೆನ್ನಾಗಿದೆ ಈ ಪ್ರಾರ್ಥನೆ ಹಾಡು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ಜಗವನ್ನು ರಚಿಸಿದ ತಂದೆಯು ನೀನು, ಸ್ವಗದಿಂಪಾಲಿಪ ತಾಯಿಯು ನೀನು, ದುರಿತ ಸಂಕುಲ ಮುಸುಕುತ ಬರಲು, ಪಾರು ಮಾಡುವ ಕರುಣಿಯು ನೀನು, ವಿಘ್ನ ನಿವಾರಕ ಶಕ್ತಿಯು ನೀನೇ, ಬುದ್ಧಿ ಪ್ರದಾಯಕ ದೇವನು ನೀನೇ, ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ, ಮಹಾದಾತನು ನೀನೇ,
ವೇದಾಂತಿಗಳು ಪರಬ್ರಹ್ಮನೆಂಬರು ಆಗಮಿಕರು ಪರಶಿವನೆಂಬರು ಅಲ್ಲಾ ಯೆಹೋವ ಸುಪ್ರೀಂ ಗಾಡ್ ಲಿಂಗದೇವ ನಿನ್ನಯ ಹೆಸರು ಮರೆವಿನ ತಿಮಿರದಿ ಮನವು ಮುಲುಗುತ್ತ ಮುಂದಡಿ ಇಡದೆ ಬಳಲುತ್ತಿರೆ ಅರಿವಿನ ಬೆಳಕನು ಪಥದಲ್ಲಿ ಚೆಲ್ಲುತ್ತ ಮುಂದಡಿ ಇಡಿಸುವ ಗುರು ನೀನು ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ಅಂದಿನ ಅನ್ನವ ನೀಡುವ ನೀನು ಬಂಧನ ಹರಿಸುವ ಭವಹರ ಭಾನು ಬಾಳಲಿ ನಡೆಯಲು ಆತ್ಮಬಲವ ನೀಡುವ ಮಂಗಲ ಶಕ್ತಿಯು ನೀನು ನಿನ್ನನ್ನಲ್ಲದೆ ಯಾರನು ಬೇಡೆನು ಬನ್ನವ ಕಳೆಯುವ ಚಿನ್ಮಯನೇ ಎನ್ನಯ ಜೀವನ ಸರ್ವ ಸಂಪದದಿ ಬೆಳಗಲು ಕರುಣಿಸು ಸಚ್ಚಿದಾನಂದ ಬೆಳಗಲು ಕರುಣಿಸು ಸಚ್ಚಿದಾನಂದ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ತಮ್ಮೆಲ್ಲರಿಗೂ ಶರಣಾರ್ಥಿ. ನೀವೆಲ್ಲರೂ ಆ ಪರಮಾತ್ಮನ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದೀರಾ. ಇದು ಅರ್ಥಪೂರ್ಣವಾದಂಥ ಒಂದು ಪ್ರಾರ್ಥನೆ. ನಿತ್ಯವೂ ನಾವು ಇದನ್ನು ಮಾಡ್ತಾ ಇರ್ತೀವಿ. ಬಸವ ಮಂಟಪದಲ್ಲಿ ಕೂಡ ಮಾಡ್ತೀವಿ, ಮನೆಯಲ್ಲಿ ಕೂಡ ಸಾಯಂಕಾಲ ನಾವು ಎಲ್ಲರ ಮನೆಯಲ್ಲಿ ನೆನಹುವಂಥ ಕಾರ್ಯಕ್ರಮ ಮಾಡ್ತೀವಿ 7 ಗಂಟೆಗೆ. ಆಗ ಬೆಳಗಿನ ವೇಳೆಯಲ್ಲಿ ಮನೆಯಲ್ಲಿ ಯಾರೂ ಇರುವುದಿಲ್ಲ, ಆಫೀಸ್ಗೆಲ್ಲ ಹೋಗಿರ್ತಾರೆ. ಸಾಯಂಕಾಲ ಮನೆಯಲ್ಲಿ ಎಲ್ಲರೂ ಇರುವುದರಿಂದ ಮಕ್ಕಳು ಎಲ್ಲರೂ ಸೇರಿ 7 ಗಂಟೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದಕ್ಕೆ ನೆನಹು ಅಂತ ಕರಿತೀವಿ. ಆ ನೆನಹುವನ್ನೇ ಈಗ ನಾವು ಮಾಡಿದ್ವಿ ಎಲ್ಲರೂ ಕೂಡಿ. ಕೇಳ್ತಾ ಇದ್ದೇಪರೆ ಇಲ್ಲಿಗೆ ತಮ್ಮೆಲ್ಲರ ದರ್ಶನ ಪಡೆದದ್ದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಬರಲಿಕ್ಕೆ ಕಾರಣ ಪರಮ ಪೂಜ್ಯ ಅಪ್ಪಾಜಿಯವರು, ಮನಗೂಳಿ ಅಪ್ಪಾಜಿಯವರು. ಅವ್ರದ್ದು ಭೇಟಿಯಾಗಿತ್ತು ನಮಗೆ ಕಲ್ಯಾಣದಲ್ಲಿ, ಬಸವ ಕಲ್ಯಾಣದಲ್ಲಿ. ಆವಾಗ್ನಿಂದ ಅವಾಗ ಪರಿಚಯ ಆಗಿತ್ತು. ನಂತರ ಅವ್ರಿಗೆ ನನ್ನದು ಹೆಸರು ನೆನಪು ಹೆಂಗಾತಿ ಗೊತ್ತಿಲ್ಲ. ಮೇಲಿನ ಮೇಲೆ ಫೋನ್ ಮಾಡ್ತಾ ಇದ್ರು, ಬರ್ರಿ ತಾಯಿ ಅಂತ. ಏನು ನನ್ನಲ್ಲಿ ಕಂಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಅವರ ಒಂದು ಅಂತಃಕರಣದ ಒಂದು ಕರೆಗೆ, ಪ್ರೀತಿಯ ಕರೆಗೆ ಅವರು ಒಂದು
ಅವ್ರು ಕರೆಯತಕ್ಕಂಥ ಒಂದು ಹೆಂಗಿತ್ತಂದ್ರೆ ಇವರು ಅಂತಃಕರಣದ ಮಾತು, ಆ ಮಾತಿಗೆ ನಾನು ಬರೋದೇ ಅಪ್ಪರೇ ಆಗುದಿಲ್ಲ ಅಂತ ಅನ್ಲಿಕ್ಕೆ ಆಗಲಿಲ್ಲ. ಬರ್ತೀನಿ ಅಪ್ಪ ಅವ್ರೆ ಅಂತಂದೆ. ಆದ್ರಿಂದ ನನಗೆ ಬಂದ ಮೇಲೆ ನನಗೆ ಅನಿಸ್ತು ಬಂದಿದ್ದು ಒಳ್ಳೆಯದಾಯ್ತು, ಎಂಥ ಭಕ್ತಿಯ ನಾಡಲ್ಲಿ ನಾನು ಬಂದಿದ್ದೀನಿ ಅಂತ. ಅಕ್ಕಮಹಾದೇವಿ ತಾಯಿ ಹೇಳ್ತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ, ಆಸೆ ಆಮಿಷೆ ಅಳಿದವರಿಗಲ್ಲೇ ಕಲ್ಯಾಣದತ್ತ ಅಡಿಯಿಡಬಾರದು, ಒಳಹೊರಗು ಶುದ್ಧವಾದವರಿಗಲ್ಲದೆ ಕಲ್ಯಾಣವೂ ಹೋಗಬಾರದು, ನಾನೆಂದು ಅಳಿದವರಿಗಲ್ಲದೆ ಕಲ್ಯಾಣವೂ ಹೋಗಬಾರದು, ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ಲಜ್ಜೆ ಅಳಿದನಾಗಿ ನಾನು ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೆನು ಅಂತ ಹೇಳ್ತಾಳೆ ಅಕ್ಕಮಹಾದೇವಿ ತಾಯಿ ಕಲ್ಯಾಣವನ್ನು ಪ್ರವೇಶಿಸುವಾಗ. ಹಾಗೆ ನನಗೆ ಅನಿಸ್ತು, ನಿಮ್ಮೆಲ್ಲರನ್ನು ನೋಡಿ ಈ ಒಂದು ಹೆಬ್ಬಾಳವನ್ನು ಪ್ರವೇಶಿಸುವುದಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಒಳಗೊಳಗೂ ಶುದ್ಧವಾಗಿ ಬರಬೇಕು ಅಂತ. ಈ ಹೆಬ್ಬಾಳ ಪ್ರವೇಶ ಮಾಡಬೇಕಾದ್ರೆ ನಾವು ನಮ್ಮತನವನ್ನು ಅಹಂಕಾರವನ್ನು ಎಲ್ಲ ಬಿಟ್ಟು ಭಕ್ತಿ ಭಾವದಿಂದ ಇಲ್ಲಿ ಪ್ರವೇಶ ಮಾಡಬೇಕು ಅಂತ ನನಗೆ ಆ ತಾಯಿ ವಚನ ನೆನಪಾಯಿತು. ಯಾಕೆಂದ್ರೆ ಎಲ್ಲಿ ನೋಡಿದಳಲ್ಲಿ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಯ್ಯ, ಆಯತವು ಸ್ವಾಯತವು ಸನ್ನಿತವು ಬಸವಣ್ಣನಿಂದ, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಇವೆಲ್ಲವೂ ಬಸವಣ್ಣನಿಂದ. ಅತ್ತ ನೋಡಿದೆ ನೀವು ಹೇಳಿದೆ, ಇತ್ತ ನೋಡಿದೆ ನೀವು ಕೇಳಿದೆ, ಬಸವ 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 ಎಂದು ಮಜ್ಜನ ಕೆರೆಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ ಅಪ್ಪ ಬಸವಣ್ಣನವರ ಒಂದು ಪವಿತ್ರ ನಾಮದಲ್ಲಿ ಎಷ್ಟು ಒಂದು ತತ್ವ ಇದೆ, ಸತ್ಯ ಇದೆ ಅಂತ ಮಡಿವಾಳ ಮಾಚಿದೇವರು ಬಸವಣ್ಣನವರ ಬಗ್ಗೆ ವಚನಗಳನ್ನು ಹೇಳ್ತಾರೆ. ಹೀಗೆ ಒಂದೊಂದು ಅನುಭವಿಕ ನುಡಿಗಳನ್ನು ಶರಣರು ನಮಗೆ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ನಾನು ಬಂದು ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ಭಾವದಲ್ಲಿ ನಾನು ಮಿಂದು ನಾನು ನಿಮ್ಮ ಮುಂದೆ ಕುಳಿತಿದ್ದೇನೆ ನನ್ನ ಎಲ್ಲೂ ನುಡಿಗಳನ್ನು ಹೇಳಲಿಕ್ಕೆ. ಅದು ಎಷ್ಟರ ಮಟ್ಟಿಗೆ ನನ್ನ ಅನುಭವ, ಅದು ನಾನೇನು ಕಂಡುಕೊಂಡಿದ್ದೀನೋ ಅದನ್ನೇ ತಮಗೆ ಹೇಳ್ತಾ ಇದ್ದೇನೆ. ನಾನು 3 ವಿಷಯಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ವಿಷಯ, ನಮ್ಮ ನಿನ್ನೆ ದಿನ ಏನು ಆಚರಣೆ ಮಾಡಿದ್ವಿ ಹೇಳಿ ನಾವೆಲ್ಲರೂ? ಸ್ವಾತಂತ್ರ್ಯದ 79ನೇ ವರ್ಷದ ಒಂದು ಸವಿನೆನಪನ್ನು ನಾವು ನಿನ್ನೆ ಮಾಡಿಕೊಂಡಿದ್ದೀವಿ. ಆ ಸ್ವಾತಂತ್ರ್ಯದ ಬಗ್ಗೆ, ಆ ಸ್ವಾತಂತ್ರ್ಯದ ಒಂದು ದೇಶ ಪ್ರೇಮದ ಬಗ್ಗೆ ಒಂದೆರಡು ನುಡಿಗಳನ್ನ ನಾನು ಹೇಳ್ತೀನಿ. ಮಕ್ಕಳಿಗೆ ನಾವು ಹೆಂಗೆ ತುಂಬಬೇಕು ದೇಶ ಪ್ರೇಮವನ್ನು ಅಂತ. ಎರಡನೆಯದಾಗಿ, ಇಲ್ಲಿ ಒಂದು ಅಕ್ಕಮಹಾದೇವಿಯ ಒಂದು ಬಗ್ಗೆ ಅಂತೂ ಅಪ್ಪಾಜಿಯವರು ಪ್ರವಚನ ಮಾಡ್ತಾನೆ ಇದ್ದಾರೆ. ಆಮೇಲೆ ಇದಲ್ಲದೆ ಇನ್ನೂ ಕೆಲವೊಂದು ಸಂಸ್ಕಾರ, ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು, ಮಕ್ಕಳನ್ನು ಹೆಂಗೆ ಬೆಳೆಸಬೇಕು. ತಂದೆ ತಾಯಿಗಳು ಮಕ್ಕಳನ್ನು ಹಡದ ಮೇಲೆ ಅವ್ರ ಜವಾಬ್ದಾರಿ ಅಷ್ಟೇ ಅಲ್ಲ, ತುಂಬ ಇದೆ. ಅಂಥ ಜವಾಬ್ದಾರಿಯನ್ನು ಹೆಣ್ಣು ಮಕ್ಕಳು ಯಾವ ರೀತಿ ತಗೋಬೇಕು ಅನ್ನೋದನ್ನು ಒಂದೆರಡು ಮಾತಿನಲ್ಲಿ ಅದನ್ನು ಹೇಳ್ತೀನಿ. ನಂತರ ಕೊನೆಯದಾಗಿ ಅಕ್ಕಮಹಾದೇವಿ ತಾಯಿ ಬಗ್ಗೆ ಒಂದು ಸ್ವಲ್ಪ ಅಪ್ಪಾಜಿಯವರೆಲ್ಲ ಹೇಳ್ತಿರ್ತಾರೆ, ತಾಯಿಯ ಬಗ್ಗೆ ಒಂದೆರಡು ನುಡಿಗಳನ್ನು ನಾನು ಹೇಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ವಿಷಯಗಳಲ್ಲಿದ್ದು ವಿಷಯಗಳ ಗೆದ್ದಳು, ಅಂಗಸುಖವ ತರಿದು ಭೋವ ಗೆದ್ದಳು, ಕೂಡಲ ಚನ್ನಸಂಗಯ್ಯನ ಹೃದಯ ಕಮಲ ಬಗೆದು ಹೊಕ್ಕು ನಿಜ ಪದವ ನೈದಿದ ಮಹಾದೇವಿ ಎಕ್ಕಗಳ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಅಂತ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಅಕ್ಕಮಹಾದೇವಿ ತಾಯಿಗೆ ಆ ತಾಯಿಯನ್ನು ನಮಿಸಿ ಇವತ್ತು ನೀವೆಲ್ಲರೂ ನಿನ್ನೆ ದಿವಸ 79ನೇ ಸ್ವಾತಂತ್ರ್ಯದ ಒಂದು ದಿನವನ್ನು ಆಚರಣೆ ಮಾಡಿದ್ದೀವಿ. ಆದರೆ ಈ ಒಂದು ಸ್ವಾತಂತ್ರ್ಯ ಸಂಭ್ರಮ ನಾವು ಪಡೆದದ್ದು ಸುಮ್ಮನೆ ಸಿಕ್ಕಿಲ್ಲ, ಯಾವುದೂ ಸುಮ್ಮನೆ ಸಿಗುವುದಿಲ್ಲ ರೀ. ಒಳ್ಳೆಯದು ಯಾವುದು ಬಿದ್ದರೂ ಅದು ತ್ಯಾಗದಿಂದ, ಬಲಿದಾನದಿಂದ ಇದು ಸಿಗುತ್ತೆ ಹೊರತು, ಶ್ರಮದಿಂದ ಸಿಗುತ್ತೆ ಹೊರತು ಯಾವುದೂ ಸರಳವಾಗಿ ಸಿಗುವುದಿಲ್ಲ. ಭವಿಯಾಗೋದು ಬಹಳ ಸರಳ, ಭಕ್ತನಾಗುವುದು ಕಷ್ಟ. ಭವಿ ಅಂದ್ರೆ ಏನು? ಉಣ್ಣುವುದು, ತಿನ್ನೋದು, ಇರೋದು, ಮಲಗೋದು, ಏಳೋದು. ಇದಕ್ಕೆ ಗುರಿ ಇಲ್ಲ. ಗುರಿ ಇಲ್ಲದ ಜೀವನಕ್ಕೆ ಯಾವುದೋ ಒಂದು ಶ್ರಮ ಬೇಕಾಗಿಲ್ಲ. ಆದರೆ ಒಂದು ಗುರಿ ಮುಟ್ಟಿ ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತಂದಾಗ ಅದಕ್ಕೆ ಶ್ರಮ ಬೇಕು, ತ್ಯಾಗ ಬೇಕು, ಭಕ್ತಿ ಬೇಕು, ಇವೆಲ್ಲ ಬೇಕು. ಅದನ್ನು ನಾವು ಅರಿವಿಗೆ ತಗೋಬೇಕಾದ್ರೆ ಒಬ್ಬ ಗುರು ಬೇಕು. ಎಲ್ಲರೂ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರನ್ನು ಭಕ್ತರಾಗಲಿಕ್ಕೆ ಹೆಂಗೆ ಸಾಧ್ಯ? ಅವರವರ
ಜೀವನದ ಒಂದು ಗತಿಮತಿ ಹೇಗಿದೆ, ಅವರ ಸಂಸ್ಕಾರ ಹೇಗಿದೆ, ಅವರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ ಅದರ ಮೇಲೆ ಅವಲಂಬಿತನಾಗಿರ್ತದೆ. ಆದ್ದರಿಂದ ಇಲ್ಲಿ ಈ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕದ್ದು ಬಹಳ ಬಹಳ ವರ್ಷಗಳ ಒಂದು ಪರಿಶ್ರಮದಿಂದ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೊಟ್ಟ ಮೊದಲು ಸ್ವಾತಂತ್ರ್ಯದ ಕಹಳೆ ಊದಿದವಳು 1924ರಲ್ಲಿ. ಆ ತಾಯಿ ಮಾಡಿದ ತ್ಯಾಗ ಅದ್ಭುತವಾದದ್ದು. ಬ್ರಿಟಿಷರನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರಿಗೆ ಬೆವರನ್ನು ಇಳಿಸಿದಂಥ ವೀರ ಮಹಿಳೆ ಅಂತಹ ಒಂದು ನಾಡಿನಲ್ಲಿ ನಾವು ಇದ್ದೀವಿ. ಇಂಥ ಒಂದು ದಿವ್ಯ ಪವಿತ್ರವಾದ ನಾಡಿನಲ್ಲಿ ಮತ್ತೆ ಅನೇಕ ನಮ್ಮ ಭಾರತ ದೇಶದಲ್ಲಿ ಈ ಸ್ವಾತಂತ್ರ್ಯಕ್ಕಾಗಿ 1857ರಲ್ಲಿ ಸಿಪಾಯಿ ಬಂಡಾಯ ಆಯಿತು. ಅದು ತ್ಯಾಗ, ಅದು ಎಷ್ಟೊಂದು ಅಂದರೆ ಹೀಗೆ ಜನರಲ್ಲಿ ಒಂದು ಜಾಗೃತಿ ಮೂಡ್ತಾ ಹೋಯಿತು. ಎಲ್ಲಿ ತನಕ ಒಂದು 106 ವರ್ಷಗಳ ಕಾಲ ಈ ಒಂದು ಇದೇನೋ ಸ್ವಾತಂತ್ರ್ಯ ಅಂದ್ರೆ ಏನು ಜನರಿಗೆ ಗೊತ್ತಿರಲಿಲ್ಲ. ಸ್ವಾತಂತ್ರ್ಯ ಗೊತ್ತಿರಲಿಲ್ಲ ಅಂದ್ರೆ ಜನರು ಹೇಗೋ ಜೀವನ ಮಾಡ್ತಿದ್ರು. ಆದರೆ ಅದನ್ನ ಕಿಚ್ಚನ್ನ ಹಚ್ಚಿದವರು ವೀರರಾಣಿ ಚೆನ್ನಮ್ಮ, ನಂತರ ಎಲ್ಲ ಅನೇಕ ವೀರಾದಿ ವೀರರು, ಸುಭಾಷ್ ಚಂದ್ರ ಬೋಸರು, ತಾತ್ಯಾ ಟೋಪಿ, ರಾನಡೆ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಎಲ್ಲರ ಇನ್ನೂ ಅನೇಕ ಮಹನೀಯರಿಂದ ನಮಗೆ ಸ್ವಾತಂತ್ರ್ಯದ ಬಗ್ಗೆ ಅರಿವು ಉಂಟಾಯಿತು. ಆದರೆ ಆ ಸ್ವಾತಂತ್ರ್ಯದ ಇನ್ನು ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಯಾವುದೇ ಥರದ ಒಂದು ಸ್ವಾತಂತ್ರ್ಯದ ಬಗ್ಗೆ ಯಾವುದೂ ಕಲ್ಪನೆ ಇರಲಿಲ್ಲ. ಆವಾಗ ಗಾಂಧೀಜಿಯವ್ರಿಗೆ ಅನಿಸ್ತು, ಇಂಥ ಒಂದು ದೇಶದಲ್ಲಿ ನಾನು ಹೇಗೆ ಜಾಗೃತಿ ಮಾಡಬೇಕು, ಸ್ವಾತಂತ್ರ್ಯ ಬೇಕು ಬೇಡ ಅನ್ನೋದೇ ಗೊತ್ತಿಲ್ಲ ಅವರಿಗೆ, ಅಂದಾಗ ನಾನು ಹೇಗೆ ಮಾಡಲಿ ಅಂತಂದಾಗ ಅವ್ರಿಗೆ ಅನಿಸ್ತು, ಪ್ರತಿಯೊಂದು ಊರಿಗೆ ಲಿಂಗಾನಂದ ಅಪ್ಪಾಜಿಯವರು ಪ್ರತಿಯೊಂದು ಊರಿಗೆ ಹೋಗಿ ಪ್ರವಚನ ಮಾಡಿದ್ರು. ಹಾಗೆ ಗಾಂಧೀಜಿಯವರು ಪ್ರತಿಯೊಂದು ಊರಿಗೆ ಹೋಗಿ ದೇಶಭಕ್ತಿ ಏನು, ದೇಶ ಏನು, ಸ್ವಾತಂತ್ರ್ಯ ಅಂದರೆ ಏನು ಜಾಗೃತಿ ಮಾಡಿ ಬಾಗಿದ ಒಂದು ನಡವನ್ನ, ಬಾಗಿದ ಸೊಂಟವನ್ನು, ಭಾರತದ ಬಾಗಿದ ಸೊಂಟವನ್ನು ನೇರ ಮಾಡಿದವರು ಮಹಾತ್ಮ ಗಾಂಧೀಜಿಯವರು. ಅವರ ಜೊತೆಗೆ ಸಾವಿರಾರು ಮಹಾನ್ ವ್ಯಕ್ತಿಗಳು ತ್ಯಾಗ ಮಾಡಿದ್ದಾರೆ, ಬಲಿದಾನ ಗೆದ್ದಿದ್ದಾರೆ. ಭಗತ್ ಸಿಂಗ್ನಂಥವ್ರು, ಸುಭಾಷ್ ಚಂದ್ರನಂಥವ್ರು, ಇವರೆಲ್ಲ ತ್ಯಾಗ ಬಲಿದಾನ ಅತಿ ದೊಡ್ಡದು. ನಾವು ಇಂಥ ಒಂದು ಸಾವಿರಾರು ಜನರ ಆತ್ಮಾಹುತಿ ಆಗಿ ಪ್ರಾಣ ಕಳೆದುಕೊಂಡ ಮೇಲೆ ನಮಗೆ ಸಿಕ್ಕಿದ್ದು ಸ್ವಾತಂತ್ರ್ಯ. ಹಾಗೆ ಸಿಗ್ಲಿಲ್ಲ, ಯುದ್ಧವನ್ನು ಮಾಡಲಿಲ್ಲ ನಿಜ, ಆದರೆ ಪ್ರಾಣ ಕಳೆದುಕೊಂಡವರು ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅಂಥವ್ರ ಪ್ರಾಣ ತ್ಯಾಗದಿಂದ ನಾವಿಂದು ಸ್ವತಂತ್ರವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಆದರೆ ಈ ಜೀವನ ಮಾಡಲಿಕ್ಕೆ ಅಷ್ಟೇ ಅಲ್ಲ, ನಮ್ಮ ದೇಶದ ಸುತ್ತ ಅನೇಕ ಸೈನಿಕರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರು ಕಾಪಾಡೋದ್ರಿಂದ ನಾವು ಸುರಕ್ಷಿತವಾಗಿದ್ದೀವಿ. ಅವರ ಜೀವನವನ್ನು ಒತ್ತೆ ಇಟ್ಟು ಚಳಿಯಲ್ಲಿ, ಮಳೆಯಲ್ಲಿ, ಬಿಸಿಲಿನಲ್ಲಿ ದೇಶವನ್ನು ಕಾಯ್ತಾ ಇದ್ದಾರೆ ನಮ್ಮ ಸೈನಿಕರು. ಅಂಥವರನ್ನು ನಮ್ಮ ದೇಶ ಕಾಪಾಡಿ ನಮ್ಮನ್ನು ಸಂಭ್ರಮದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನಮ್ಮ ದೇಶಕ್ಕಾಗಿ ನಾವು ದೇಶ ಪ್ರೇಮವನ್ನು ಬೆಳೆಸ್ಕೊಬೇಕು. ದೇಶ ಪ್ರೇಮ, ದೇಶಭಕ್ತಿ ಇರಲಿಲ್ಲ ಅಂತಂದರೆ ನಾವು ಏನು ವ್ಯತ್ಯಾಸ ಇಲ್ಲ, ಪಶುಗಳಿಗೂ ನಮಗೂ ಏನೂ ಇಲ್ಲ, ಏನು ವ್ಯತ್ಯಾಸ ಇಲ್ಲ, ಹೆಂಗೋ ಇದ್ದು ಬಿಡ್ತೀವಿ ಅಂದಾಗ ನಮ್ಮ ದೇಶ ಏನು, ನಮ್ಮ ದೇಶ ಏನು ಕೊಟ್ಟಿದೆ ನಮಗೆ, ನಾವು ದೇಶಕ್ಕಾಗಿ ಏನು ಮಾಡಬೇಕು ಅನ್ನೋದು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಶಿವಾಜಿ ಮಹಾರಾಜರು ಅವರು ಬಹಳ ಶೂರರು. ಅವರ ತಾಯಿ ಜೀಜಾಬಾಯಿ. ಒಂದು ಕಡೆ ನಾನು ಓದಿದ್ದಿದ್ರ ಬಗ್ಗೆನೆ, ಆ ಜೀಜಾಬಾಯಿ ಮಗನನ್ನು ಜೋಪಾನ ಮಾಡುವಾಗ ಅಲ್ಲಿ ಒಂದು ಊಟ ಮಾಡಿಸ್ತಿರ್ತಾಳೆ ಮಗನಿಗೆ. ಒಂದು ಕಿಟಕಿ ಇರುತ್ತೆ, ಆ ಕಿಟಕಿಯಲ್ಲಿ ಮೊಘಲರ ಒಂದು ಧ್ವಜ ಕಾಣ್ತಾ ಇರುತ್ತೆ, ಮೊಘಲರ ಧ್ವಜ ಕಾಣ್ತಾ ಇರುತ್ತೆ. ಅವಾಗ ಆ ತಾಯಿ ಹೇಳ್ತಾಳೆ, ಮಗ ಆ ಧ್ವಜ ನೋಡು ನೀನು, ಆ ಧ್ವಜ ನಮ್ಮದಲ್ಲಪ್ಪ, ಅದು ಇಳಿಬೇಕು, ಹಿಂದೂ ಧ್ವಜ ಹಾರಬೇಕು. ಇದನ್ನು ದಿನಾನು ಹೇಳ್ತಿರ್ತಾಳೆ ಅವನಿಗೆ. ಯಾಕಮ್ಮ? ಹೌದಪ್ಪ, ಅದನ್ನು ಇಳಿಬೇಕು, ಹಿಂದೂ ಧ್ವಜ ಹಾರಬೇಕು, ನೀನು ಮಾಡ್ತೀಯ ಕಂದ ಇದ್ದದ ಅಂತ ಕೇಳ್ತಾಳೆ. ಹೂನಮ್ಮ ಮಾಡ್ತೀನಿ ನಾನು ಅಂತ. ಅಂದರೆ ಆ ಒಂದು ದೇಶಾಭಿಮಾನದ ಕೆಚ್ಚನ್ನ ಅಲ್ಲೇ ತುಂಬುತ್ತಾ ಹೋದ್ಲು. ತಾಯಿ ಸಂಸ್ಕಾರ ಕೊಡ್ತಾ ಹೋದ್ಲು, ನೋಡು ಮಗ, ಇದನ್ನ ನೀನು ಮಾಡಬೇಕು, ಆ ಧ್ವಜ ಇಳಿಬೇಕು, ನಮ್ಮ ಧ್ವಜ ಹಾರಬೇಕು, ಇಷ್ಟೇ ನಂದೊಂದು ಆಸೆ ಅಪ್ಪ, ಇದನ್ನ ನಡೆಸ್ಕೊಡು ನೀನು. ಅಮ್ಮ, ನಾನು ನಿನ್ಗೆ ವಚನ ಕೊಡ್ತೀನಿ, ನಾನು ನಡೆಸ್ಕೊಡ್ತೀನಿ ಅಂತಾರೆ ಶಿವಾಜಿ ಮಹಾರಾಜ. ಮುಂದೆ ಎಲ್ಲ ಒಂದು ಮೊಘಲರನ್ನು ಸೋಲಿಸಿ
ಅಲ್ಲಿ ಹಿಂದೂ ಧ್ವಜವನ್ನು ಹಾರಿಸಿದವರು ಯಾರು ಅಂದ್ರೆ ಶಿವಾಜಿ ಮಹಾರಾಜ. ಇದು ಎಲ್ಲಿಂದ ಬಂತು? ಈ ಭಾವ ಎಲ್ಲಿಂದ ಬಂತು? ಆ ತಾಯಿ ಕೊಟ್ಟ ಸಂಸ್ಕಾರದಿಂದ ಬಂತು. ಹಾಗೆಯೇ ವಿಶ್ವೇಶ್ವರಯ್ಯನವರು ಕಡು ಬಡತನದಲ್ಲಿ ಹುಟ್ಟಿದವರು, ಬಹಳ ಬಡತನ. ಆಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ. ಅವರು ಇಂಜಿನಿಯರ್ ಆಗಬೇಕು ಅಂತ ಇತ್ತು. ಅವಾಗ ಅವ್ರು ಪೂನಾಕ್ಕೆ ನಡ್ಕೋತ ಬಂದು ಕಾಲೇಜ್ ಸೇರ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ಪೂನಾದವರೆಗೆ ನಡ್ಕೊಂಡು ಬಂದಿದ್ದಾರೆ. ದುಡ್ಡಿದ್ದಿದ್ದಿಲ್ಲ ಅವರಿಗೆ ಕೊಡ್ಲಿಕ್ಕೆ, ಬಸ್ಸಿಗೆ ಅದಕ್ಕೆ ಕೂಡ್ಲಿಕ್ಕೆ ಯಾವುದೂ ಇರಲಿಲ್ಲ. ಆದರೆ ಅಷ್ಟು ಕಷ್ಟಪಟ್ಟು ಬೀದಿಯ ದೀಪದಲ್ಲಿ ಓದಿ ಬೆಳೆದಂಥ ವಿಶ್ವೇಶ್ವರಯ್ಯನವರು, ಅವರ ತಾಯಿಯೂ ಕೂಡ ಅಂತೆ ಒಂದು ದೇಶಭಕ್ತಿ ಇತ್ತು, ದೇಶ ಪ್ರೇಮ ಇತ್ತು ಅವಳಿಗೆ. ತಾಯಿಗೆ ತುಂಬ ಕಡು ಬಡತನ. ಅವಾಗ ಒಂದ್ಸಲ ಆ ಮನೆಯಲ್ಲಿ ಮುದ್ದೇನಹಳ್ಳಿಯಲ್ಲಿ ಅವ್ರ ಊರು, ನಾವು ಮೊನ್ನೆ ನೋಡ್ಕೊಂಡು ಬಂದ್ವಿ ಆ ಊರನ್ನು. ನಂದಿ ಹಿಲ್ಸ್ ಹತ್ರ ಇದೆ ಮುದ್ದೇನಹಳ್ಳಿ. ವಿಶ್ವೇಶ್ವರಯ್ಯನವರು ಹುಟ್ಟಿದ ಊರು. ಅಲ್ಲಿ ಅವ್ರದ್ದೊಂದು ಮ್ಯೂಸಿಯಂ ಕೂಡ ಇದೆ. ಅಲ್ಲಿ ಆ ತಾಯಿ ಒಂದ್ಸಲ ಏನಾಗುತ್ತೆ, ತಾಯಿ ಮಗ ಮನೆಯಲ್ಲಿ ಇರ್ತಾರೆ, ಒಂದು ಮಗು ಅಳ್ತಾ ಓಡಿ ಬರುತ್ತೆ. ಅದು ನೀರಡಿಕೆ ಆಗಿರುತ್ತೆ, ತುಂಬ ನೀರಡಿಕೆ ಆಗಿರುತ್ತೆ. ಆ ಮಗು ನೀರು ಕೊಡಿ ನನಗೆ ಅಂತ ಬರುತ್ತೆ. ಅವಾಗ ತಾಯಿ ನೋಡ್ತಾಳೆ, ಮನೆಯಲ್ಲಿ ನೀರೇ ಇರುವುದಿಲ್ಲ. ಯಾಕಂದ್ರೆ ಒಂದು ನೀರು ತರಬೇಕಾದ್ರೆ ಎಷ್ಟು ದೂರ ಹೋಗಿ ಒಂದು ಕೂಡ ನೀರು ತರಬೇಕಾಗ್ತಿತ್ತು. ಅಷ್ಟು ಕಷ್ಟದ ಸಮಯ. ನೀರಿಗೆ ಇಷ್ಟು ಆಗುವಾಗ ಮತ್ತು ಊಟ ಎಲ್ಲಿಂದ ಸಿಗ್ಬೇಕು ನೋಡಿ, ಅಂಥ ಬಡತನ ಇತ್ತು. ಎಲ್ಲ ಕಡೆಗೂ ಬಡತನ ಇತ್ತು. ಅವಾಗ ಒಳಗೆ ಏನೋ ಒಂದು ಸ್ವಲ್ಪ ನೀರು ಎಲ್ಲಿದ್ದನ್ನು ಕೂಡ ತಗೊಂಡು ಬಂದು ಆ ಮಗುವಿಗೆ ಕೊಟ್ಟು ಕೂಲಿ ಮಗು ನೋಡ್ತಾನೆ ವಿಶ್ವೇಶ್ವರಯ್ಯ. ಸಣ್ಣ ಮಗು ಇತ್ತು, ಒಂದು 8-10 ವರ್ಷದ ಮಗು ಇರಬೇಕು. ಅಮ್ಮ, ಅದು ಮಗು ಯಾಕೆ ಅಳ್ತಾ ಬಂದ? ಮಗ ನೀರಿಲ್ಲ ಅವನಿಗೆ ಕುಡಿಲಿಕ್ಕೆ. ಮತ್ತೆ ಏನು ಮಾಡ್ಬೇಕಮ್ಮ ಅಂತ. ನನ್ನ ಮಾತು ನಡೆಸ್ಕೊಡ್ತೀಯ ಮಗ ನೀನು? ಏನಮ್ಮ? ನೋಡು, ಈ ಮಗುವಿಗೆ ನೀರಿಲ್ಲ, ನಾನು ನೀರು ಕೊಟ್ಟಿದ್ರೆ ನಮಗೂ ಸತ್ತು ಹೋಗ್ತಿತ್ತು. ಆದರೆ ನನಗೊಂದು ಮಾತು ನಡೆಸ್ಕೊಡ್ಬೇಕಂದ. ಏನು? ಎಲ್ಲರಿಗೂ ನೀರು ಸಿಗೋ ಹಾಗೆ ಮಾಡ್ತೀಯ ಕಂದ ನೀನು ಅಂತ ಹೇಳಿದ್ರು. ಎಲ್ಲರಿಗೂ ನೀರು ಸಿಗೋ ಹಾಗೆ ನೀನು ಮಾಡಬೇಕು, ದೊಡ್ಡವನಾಗಬೇಕು, ಏನು ಕಲಿಬೇಕು, ಏನು ಕಲಿತೀಯೋ ಕಲಿ. ಆದರೆ ನೀನು ನಿನ್ನ ಜೀವನದಲ್ಲಿ ಏನು ಮಾಡ್ತೀಯೋ ಗೊತ್ತಿಲ್ಲ, ಎಲ್ಲರಿಗೂ ನೀರು ಸಿಗೋ ಹಾಗೆ ಮಾಡ್ಕಂದ ಅಂತ ಹೇಳಿದ್ರು. ಅಮ್ಮ, ನಾ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮಗುವಿನಲ್ಲಿ ತಲೆಯಲ್ಲಿ ಕುಂತು ಬಿಟ್ಟಿತ್ತದು, ನಾನು ಎಲ್ಲರಿಗೂ ನೀರು ಕೊಡಬೇಕು ಅಂತ. ಮುಂದೆ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿ ಇಲ್ಲಿ ಕಾವೇರಿ ನದಿಯನ್ನ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ರು. ಆ ಒಂದು ಅಣೆಕಟ್ಟಿನಿಂದ ಎಲ್ಲರ ಮನೆಗೂ ನೀರು ಬರುವ ಹಾಗೆ, ಎಲ್ಲ ಹಳ್ಳಿಗಳಿಗೂ ನೀರು ಬರುವ ಹಾಗೆ ಮಾಡಿ. ಇದಕ್ಕೆ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ, ನಾವು ಮಕ್ಕಳಿಗೆ ಒಂದು ಗುರಿಯನ್ನು ತೋರಿಸ್ಬೇಕು. ಮಕ್ಕಳಿಗೆ ಒಂದು ಗುರಿ ತೋರಿಸ್ಲಿಲ್ಲ ಅಂದ್ರೆ ಆ ಮಕ್ಕಳಿಗೆ ಯಾವ ಗುರಿ ಗೋಚರ ಆಗುವುದಿಲ್ಲ. ತಂದೆ ತಾಯಿ ತೋರಿಸ್ಬೇಕು ಒಂದು, ಇಲ್ಲಾಂದ್ರೆ ಶಿಕ್ಷಕರು ತೋರಿಸ್ಬೇಕು ಒಂದು. ನಾನು ಒಂದು ಶಿಕ್ಷಕಿಯಾಗೇನೆ ಕೆಲಸ ಮಾಡಿದ್ದು. ನಿಜವಾಗ ನಾನು ಹೇಳೋದು, ನನ್ನ ಬಗ್ಗೆ ನಾನು ಗರ್ವದಿಂದ ಹೇಳ್ತಾ ಇಲ್ಲ. ನಾನು ಇವೆಲ್ಲ ಭಾವನೆಗಳನ್ನ ಮಕ್ಕಳಿಗೆ ಬಿತ್ತಿದ್ದೀನಿ, ದೇಶ ಪ್ರೇಮವನ್ನು ಹೇಳಿದ್ದೀನಿ, ಮತ್ತೆ ದೇಶಭಕ್ತಿ ಬೆಳೆಸಿದ್ದೀನಿ. ಆಮೇಲೆ ಕಾಯಕವೇ ಕೈಲಾಸ, ಇವು ಏನು ಬಸವ ತತ್ವ ಇದೆಯಲ್ಲ, ಅವರಿಗೆ ಪ್ರತಿದಿನ ಒಂದೊಂದು ವಚನಗಳನ್ನ ಹೇಳಿನೇ ನಾನು 7 ಕ್ಲಾಸ್ ಇದ್ದು, 7 ಕ್ಲಾಸ್ ಇತ್ತು. ಅದು ಪ್ರತಿಯೊಂದು ಕ್ಲಾಸಿಗೂ ನಾನು ಟೀಚರ್ ಆಗಿ ನನ್ನ ಸಬ್ಜೆಕ್ಟ್ ಇತ್ತು. ಪ್ರತಿಯೊಂದು ಕ್ಲಾಸಿಗೂ ಪ್ರತಿಯೊಬ್ಬರು ವಚನ ಹೇಳೇ ಕುತ್ಕೋಬೇಕು. ಪ್ರತಿಯೊಂದು ಕ್ಲಾಸ್ನಲ್ಲಿ ವಚನ ಹೇಳೇ ಕುತ್ಕೋಬೇಕು. ಆಮೇಲೆ ಆ ವಚನದ ಅರ್ಥನೂ ಹೇಳ್ತಿದ್ದೆ ಮಕ್ಕಳಿಗೆ. ಆಮೇಲೆ ಹೇ ಪರಮಾತ್ಮ ಹೇಳಿದ್ರಲ್ಲ, ಆ ಮಕ್ಕಳಿಗೂ ಕಲಿಸಿದ್ದೆ. ಆಮೇಲೆ ಪ್ರಾರ್ಥನೆ ಮಾಡ್ತಿದ್ರು. ಅಂದ್ರೆ ಅವ್ರಿಗೆ ನಾ ಹೋದ ತಕ್ಷಣ ಪಾಠ ಮಾಡ್ತಿರ್ಲಿಲ್ಲ. ಇದೆಲ್ಲ ಸಂಸ್ಕಾರ ಕೊಟ್ಟು ಅವ್ರಿಗೆ ನಾನು ಪಾಠ ಮಾಡಿ ಬರ್ತಿದ್ದೆ. ಹೀಗಾಗಿ ಮಕ್ಕಳು ಕೂಡ ವಚನಗಳನ್ನ ಕಲಿತರು. ಆಮೇಲೆ ಅಕ್ಟೋಬರ್ 2ನೇ ತಾರೀಕು ಎಲ್ಲ ಧರ್ಮದವರು ಅಲ್ಲಿ ಪ್ರಾರ್ಥನೆ ಮಾಡೋದಿತ್ತು ಪ್ರತಿಯೊಂದು. ಅವಾಗ ನಾನೇನು ಮಾಡಿದೆ, ಎಲ್ಲ ಮಕ್ಕಳಿಗೆ ವಚನಗಳನ್ನು ಕಲಿಸಿ ಅವ್ರಿಗೆ ಭಾಗಿಯಾಗುವಂಗೆ ಮಾಡಿದೆ. ಅವರು ತಮ್ಮ ಧರ್ಮದ ಬಗ್ಗೆ ಹೇಳ್ತಿದ್ರು, ನಾವು ನಮ್ಮ ಲಿಂಗಾಯತ ಧರ್ಮದ ವಚನಗಳನ್ನು ಆ ಮಕ್ಕಳು ಹೇಳುವಂಗೆ ನಾವು ಮಾಡಿದೆ. ಅಂದರೆ ಅದು ಒಂದು ರೂಢಿ ಆಗಿಬಿಡ್ತು. ಪ್ರತಿ ವರ್ಷ ಆ ವಚನ ಹೇಳಕ್ಕೆ ಬರ್ರಿ ಅಂತ ಹೇಳಿದ್ರು. ಒಂದು ನಾಟಕ ಮಾಡಿಸಿದೆ, ಶರಣಾರ್ಥಿ ಅನ್ನುವ ನಾಟಕ ಮಾಡಿಸಿದೆ. ಯಾವುದು? ಅಪ್ಪ ಬಸವಣ್ಣನವರು ಹೆಂಗೆ ಹರಳೆಯನವರಿಗೆ ಶರಣಾರ್ಥಿ ಅಂತ ಒಂದು ಪದ ಹೇಳಿದ್ರಲ್ಲ, ಆ ಪದದ ಮೇಲೆ ನಿಂತು ಕ್ರಾಂತಿ, ಯಾವುದು ಈ ಕ್ರಾಂತಿ ಆಗಿದ್ದೇ ಆ ಒಂದು ಪದದ ಮೇಲೆ, ಶರಣಾರ್ಥಿ ಎಂಬ ಪದದ ಮೇಲೆ ಕ್ರಾಂತಿ ಆಯಿತು 12ನೇ ಶತಮಾನದಲ್ಲಿ. ಆ ಒಂದು ನಾಟಕವನ್ನು ನಾನು ಮಾಡಿಸಿದ್ದೆ. ಹೀಗೆ
ನಮ್ಮ ಕೈಯಲ್ಲಿ ಏನೇನಿದೆಯೋ, ಯಾವ ಜ್ಞಾನ ಬಸವಣ್ಣನವರು ಕೊಟ್ಟಿದ್ದಾರೋ ಅದನ್ನು ನಾವು ಮತ್ತೊಬ್ಬರಿಗೆ ಕೊಡೋದು, ಸಮಾಜಕ್ಕೆ ಕೊಡೋದು, ಮತ್ತು ಮಕ್ಕಳನ್ನು ಮೌಲ್ಡ್ ಮಾಡೋದು, ತಿದ್ದುವುದು. ಮಕ್ಕಳಿಗೆ ತಿಳಿಸಿ ಹೇಳಬೇಕು, ಕೋಪ ಮಾಡ್ಕೋಬಾರ್ದು. ಅವ್ರಿಗೆ ಒಂದು ಗುರಿ, ನೋಡಪ್ಪ ನೀನು ಹಿಂಗೆ ಆಗು, ಯಾವುದೇ ಇರಲಿ ಗುರಿ, ಅವರು ಇದು ಹಿಂಗೆ ಮಾಡು, ಆ ಗುರಿ ಮುಟ್ಟಾಕ ನೀನು ಇದನ್ನು ಮಾಡಬೇಕು ಅಂದಾಗ ಮಕ್ಕಳು ಮುಂದೆ ಗುರಿ ಹಿಂದೆ ಗುರು, ಆವಾಗ ಒಂದು ದಡ ಸಾಗ್ತದೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಯಾಕೆ? ಮಾರ್ಗದರ್ಶನ ಮಾಡಲಿಕ್ಕೆ ಗುರು ಇರಬೇಕು. ನಡೆದಿತ್ತು ರಣಧೀರರ ದಂಡು, ಮುಂದೆ ಗುರಿ ಇಲ್ಲ, ಎಂದು ಗುರಿ ಇಲ್ಲ ಅಂತ, ಗುರು ಇಲ್ಲ ಅಂದಾಗ ಅಲ್ಲಿ ನಡೆದಿತ್ತು ರಣಹೇಡಿಗಳ ದಂಡು ಅಂತ. ಗುರಿ ಇರಬೇಕು, ಗುರು ಇರಬೇಕು, ರಣಧೀರರು. ಗುರು ಇಲ್ಲ, ಗುರಿ ಇಲ್ಲ ಅಂದಾಗ ರಣಹೇಡಿಗಳು ಅಂದಾಗ ಜೀವನದಲ್ಲಿ ಗುರುನೂ ಬೇಕು, ಗುರಿನೂ ಬೇಕು. ಗುರು ಯಾರಾಗಬೇಕು? ತಾಯಿ ತಂದೆಯೇ ಗುರು ಆಗಬೇಕು. ಎಲ್ಲಿ ಗುರು ಹುಡುಕಾಡ್ಕೊಂಡು ಬರುವುದಲ್ಲ, ಮೊದಲು ನಾವು ಸಂಸ್ಕಾರವಂತರಾಗಬೇಕು. ನಾವು ಸಂಸ್ಕಾರವಂತರಾದಾಗ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವಿ, ತಾನೇ ಬರುವುದಿಲ್ಲ. ಈಗ ನೋಡ್ತಿದ್ದೀವಿ ನಾವು ದೊಡ್ಡೂರಲ್ಲಿ ಅಂತೂ ಮಕ್ಕಳಿಗೆ ದೇಶನೂ ಗೊತ್ತಿಲ್ಲ, ಭಕ್ತಿನೂ ಗೊತ್ತಿಲ್ಲ, ಹಂಗೇ ಬೆಳೆದು ಬಿಡ್ತಾರೆ. ಯಾಕಂದ್ರೆ ಅವ್ರು ಹೋಮ್ವರ್ಕ್ ಮಾಡು ಹೋಗು, ಹೋಮ್ವರ್ಕ್ ಮಾಡು ಹೋಗು ಇಷ್ಟೇ. ಯಾವುದು ಅಲ್ಲಿ ದೇಶಾಭಿಮಾನದಂಥ ಒಂದು ಪಾಠಗಳು ನಡೆಯುವುದಿಲ್ಲ, ಅವ್ರಿಗೆ ಹೇಳೋರು ಇಲ್ಲ. ಹೀಗಾಗಿ ಮಕ್ಕಳಿಗೆ ಯಾವ ರೀತಿ ದೇಶ ಪ್ರೇಮ ಬೆಳೆಯಬೇಕು, ಇದು ಬಹಳ ಅತ್ಯಂತ ಅವಶ್ಯಕವಾದದ್ದು. ತಾವುಗಳೆಲ್ಲ ಒಂದು ಸಂಸ್ಕಾರವಂತರಾಗಿ ಮಕ್ಕಳನ್ನು ಒಂದು ಸಂಸ್ಕಾರವಂತರಾಗಿ ಬೆಳೆಸಿದ್ರೆ ಇದೇ ನೀವು ದೇಶಕ್ಕಾಗಿ ಕೊಡುವಂಥ ದೊಡ್ಡ ಕಾಣಿಕೆ. ಇದಕ್ಕಿಂತ ಬೇರೆ ಏನು ಇಲ್ಲ. ಯಾಕಂದ್ರೆ ನಾನು ಹೇಳೋದು, ನಾನು ಏನಾರು ಮಾಡಿದ್ದನ್ನು ಹೇಳ್ತೀನಿ, ನಾ ಸುಮ್ಮನೆ ಏನು ಹೇಳೋದಿಲ್ಲ. ನಾನು ಕೂಡ ಮಕ್ಕಳಿಗೆ ಆ ಸಂಸ್ಕಾರ ಕೊಟ್ಟೆ ಬೆಳೆಸಿದ್ದೀನಿ. ನನ್ನ ತಾಯಿ ನಮಗೆ ಸಂಸ್ಕಾರ ಕೊಟ್ಟರು, ಅದರಿಂದ ನಾನು ನನ್ನ ಮಕ್ಕಳಿಗೆ ಕೊಟ್ಟೆ, ನಾನೇ ಮೊಮ್ಮಕ್ಕಳಿಗೂ ಕೊಡ್ತಾ ಇದ್ದೀನಿ. ಸಂಸ್ಕಾರ ಅನ್ನೋದು ಒಮ್ಮೆ ಬರುವುದಿಲ್ಲ, ಅದು ಹರಿದು ಬರ್ತಾ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ. ಹಾಗೇನೇ ಕೂಡ ನಾವು ಈ ಬಸವ ತತ್ವವನ್ನು ಆಚರಣೆ ಮಾಡಲಿಲ್ಲ ಅಂದರೆ ಮುಂದೆ ಬಸವ ತತ್ವ ನಿಂತು ಹೋಗುತ್ತೆ. ಧರ್ಮ ಉಳಿಬೇಕಾದದ್ದು ಎದರಿಂದ ಉಳಿತದೆ? ಓದುವುದರಿಂದಲ್ಲ, ಅದು ಆಚರಣೆಯಿಂದ ಉಳಿತದೆ. ನಾವು ಆಚರಣೆ ಮಾಡದೆ ಹೋದರೆ ಧರ್ಮ ಉಳಿಯುವುದಿಲ್ಲ. ನಮ್ಮ ನಿತ್ಯ ನಮ್ಮ ಧರ್ಮದ ಏನಪ್ಪ ಆಚರಣೆ? ಇಷ್ಟಲಿಂಗ ಪೂಜೆ, ಇದೇ ನಮ್ಮ ಧರ್ಮದ ಜೀವಾಳ. ಅಪ್ಪ ಬಸವಣ್ಣನವರು ಯಾಕೆ ಕೊಟ್ಟರು ಇದನ್ನು? ಇಷ್ಟಲಿಂಗವನ್ನ ಯಾವುದೇ ರೂಪ ಇಲ್ಲ ದೇವರಿಗೆ, ಯಾವುದೇ ಆಕಾರ ಇಲ್ಲ, ನಿರಾಕಾರ ಪರಮಾತ್ಮನನ್ನ ಅಂಗೈಗೆ ತಂದು ಕೊಟ್ಟರು. ನೀವೆಲ್ಲ ಅನ್ಬೋದು, ಏನ್ರಿ ಆಕಾರ ಇಲ್ಲೇನು? ನಾವು ದ್ಯಾಮವ್ವ, ದುರ್ಗವ್ವ, ಗಣಪತಿ ಎಲ್ಲಾನು ಮಾಡ್ತೀವಲ್ಲ, ಮತ್ತು ದೇವರಲ್ಲೇನು? ಅವು ನಾವು ಮಾಡಿದಂಥ ದೇವರುಗಳು, ಅವು ನಾವು ನಿರ್ಮಾಣ ಮಾಡಿದ್ದೀವಿ, ದೇವರನ್ನು ನಿರ್ಮಾಣ ಮಾಡಿಲ್ಲ. ನಾವು ಒಂದು ಮೂರ್ತಿ ಮಾಡಿಟ್ಟಿದ್ದೀವಿ ಅಷ್ಟೇ, ಆದ್ರೆ ಅದು ದೇವರಲ್ಲ. ದೇವರು ಹೆಂಗಿದ್ದಾನೆ? ಅವನು ನಿರಾಕಾರ. ಅಂಥ ನಿರಾಕಾರ ಪರಮಾತ್ಮನನ್ನು ಪೂಜೆ ಮಾಡೋದು ಹೇಗೆಪ್ಪ? ದೇವ್ರು ಅದಾನೋ ಇಲ್ಲೋ? ಇದ್ದಾನೆ. ಈ ಒಂದು ಗಾಳಿ ಇದೆ, ಗಾಳಿ ಇದೆಯೋ? ಗಾಳಿ ಕಣ್ಣಿಗೆ ಕಾಣಲ್ಲ, ಆದ್ರೆ ಗಾಳಿ ಇದೆಯಲ್ಲ, ನಾವು ಉಸಿರಾಟ ಮಾಡ್ತೀವಿ, ಆಮೇಲೆ ಮೈಗೆ ಟಚ್ ಆಗತ್ತೆ, ಅದು ಗಾಳಿ ಬಿಟ್ಟು ತಣ್ಣಗೆ ಗಾಳಿ, ಬಿಸಿ ಗಾಳಿ ಅಂತ ಹೇಳ್ತೀವಿ. ಗಾಳಿ ಇದೆ, ಕಣ್ಣಿಗೆ ಕಾಣಲ್ಲ. ಒಂದು ವಾಸನೆ, ಅಲ್ಲಿ ಒಂದೋ ಒಂದು ಹೂ ಇಟ್ಟಿರ್ತೀವಿ ನಾವು, ಆ ವಾಸನೆ ತಾನೇ ನಮ್ಮ ಮೂಗಿಗೆ ಬರ್ತಾ, ಅಯ್ಯೋ ಎಲ್ಲೆಲ್ಲಿ ಹೂ ಇಟ್ಟಿದ್ದಾರೆ ಅಂತ ನೋಡ್ತೀವಿ. ನಮ್ಮ ಮುಂದೆ ಹೂ ಇರ್ಬೇಕಂತಿಲ್ಲ, ಆದ್ರೆ ಆ ವಾಸನೆ ಹೆಂಗೆ ಬಂತು? ವಾಸನೆಗೆ ಕಾಣ್ತಾ ಇದೆಯಾ ನಮ್ಮ ಕಣ್ಣಿಗೆ? ಇಲ್ಲ, ಕಾಣಲ್ಲ. ಆದ್ರೆ ವಾಸನೆ ಇದೆಯೇ ತಾನೇ? ಇದೆ. ಅಂದಾಗ ದೇವರು ಇದ್ದಾನೆ, ದೇವರು ಒಬ್ಬನೇ ಇದ್ದಾನೆ. ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ, ಒಬ್ಬನೇ ದೇವ ಅಂತ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಇಬ್ಬರು ಮೂವರಂತ ಉಬ್ಬಿಬ್ಬಿ ಮಾತನಾಡಬೇಡಪ್ಪ, ಒಬ್ಬನೇ ದೇವರಿದ್ದಾನೆ ಅಂತ ಹೇಳ್ತಾರೆ. ಅದರಿಂದ ಆ ಒಬ್ಬ ದೇವನನ್ನೇ ನಾವು ಏನ್ ಮಾಡಿದೀವಿ? ಇಷ್ಟಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ದೇವರು ಹೆಂಗಿದ್ದಾನೋ ಹಂಗೇನೆ ಪೂಜೆ ಮಾಡ್ತೀವಿ ನಾವು. ಯಾವ ಆಕಾರವನ್ನು ಕೊಟ್ಟಿಲ್ಲ. ಅದಕ್ಕೊಂದು ಕ್ರಿಮಿಕೀಟಗಳ ಆಕಾರ, ಒಂದು ಪಶು ಪಕ್ಷಿಗಳ ಆಕಾರ, ಪ್ರಾಣಿಗಳ ಆಕಾರ, ಇಲಿ ಪೂಜೆ ಮಾಡಿದೆ, ಹೆಗ್ಗಣ ಪೂಜೆ ಮಾಡಿದೆ ಅಲ್ಲ. ಇಲ್ಲಿ ನಾವು ಮಾಡಬೇಕಾದದ್ದು ಇಷ್ಟಲಿಂಗ ಪೂಜೆ. ಯಾಕೆ ಇಷ್ಟಲಿಂಗ ಪೂಜೆ? ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ, ಅದನ್ನ ನಾನು ನಿಮ್ಗೆ ಹೇಳಬೇಕಾಗಿದೆ. ವಿಜ್ಞಾನ ಇದೆ ಇದರಲ್ಲಿ. ಇಷ್ಟಲಿಂಗ ಪೂಜೆಯಲ್ಲಿ ಒಂದು ವಿಜ್ಞಾನ ಇದೆ. ಸುಮ್ಮನೆ ಬಸವಣ್ಣನವರು, ಅಪ್ಪ ಬಸವಣ್ಣನವರು ಮಾಡಿಲ್ಲ. ಒಂದು ನಿಮಗೆ ಹೇಳ್ತೀನಿ, ಅಪ್ಪ ಬಸವಣ್ಣನವರ ಹೆಸರನ್ನು ತೆಗೆದುಕೊಳ್ಳುವಾಗ ಅಪ್ಪ ಅಂತ ಬೋಧಿಸ್ಬೇಕು, ಬರೀ ಬಸವಣ್ಣ ಅಂತ ಹೇಳಬಾರ್ದು. ಬಸವಣ್ಣ ಅಂತ ಹೇಳಬಾರ್ದು, ಅಪ್ಪ ಬಸವಣ್ಣ. ಯಾಕೆ? ಅವನು ನಮ್ಮಪ್ಪ, ಧರ್ಮ ಕೊಟ್ಟ ಅಪ್ಪನು. ಅಪ್ಪ ಬಸವಣ್ಣ. ಅವ್ವ ಯಾರಪ್ಪ?
ವಚನ ಸಾಹಿತ್ಯ. ಅಪ್ಪ ಯಾರಂತ ತಾಯಿನೇ ಹೇಳ್ಬೇಕಲ್ವಾ? ನಿಮ್ಮ ಅಪ್ಪ ಅಪ್ಪ ಅಂತ ಯಾರು ಮಕ್ಕಳಿಗೆ ಅಪ್ಪ ಅಂತ ಗೊತ್ತಾಗುತ್ತೆ. ತಾಯಿಯಿಂದ ನಿಮ್ಮ ಅಪ್ಪ ಅಪ್ಪ ಅಂದಾಗ ಅಪ್ಪ ತೋರಿಸ್ತಾನೆ, ಅವ್ರಿಗೇನು ಗೊತ್ತು? ತಾಯಿನಷ್ಟೇ ಗೊತ್ತಿರ್ತದೆ, ಜೋಪಾನ ಮಾಡ್ತಿರ್ತಾರೆ. ಹಾಗೆ ವಚನ ಸಾಹಿತ್ಯ ಹೇಳ್ತದೆ ನಮ್ಮಪ್ಪ ಬಸವಣ್ಣ ಅಂತ, ಧರ್ಮ ಕೊಟ್ಟಿದ್ದಾನೆ ಅಂತ ಹೇಳೋದು ವಚನ ಸಾಹಿತ್ಯ. ಆದ್ದರಿಂದ ನಮ್ಮಪ್ಪ ಬಸವಣ್ಣ, ನಮ್ಮವ್ವ ವಚನ ಸಾಹಿತ್ಯ. ಲಿಂಗಾನಂದ ಅಪ್ಪಾಜಿಯವರು ಈ ಬಗ್ಗೆ ಬಹಳ ಚೆಂದಾಗಿ ಹೇಳ್ತಿದ್ರು, ಬಹಳ ಅದ್ಭುತವಾಗಿ ಇದ್ರ ಬಗ್ಗೆ ಪ್ರವಚನ ಮಾಡುವರು. ಹೀಗೆ ನಾವು ಈ ಒಂದು ನಿರಾಕಾರ ಪರಮಾತ್ಮ ನಮ್ಗೆ ಇಷ್ಟಲಿಂಗವನ್ನು ಯಾಕೆ ಕೊಟ್ಟರು, ಇಷ್ಟಲಿಂಗದಿಂದ ನಮಗೆ ಏನು ಸಿಗುತ್ತೆ ಅದನ್ನು ಸ್ವಲ್ಪ ನಾ ಹೇಳ್ತೀನಿ, ನಿಮಗೆ ಎಲ್ಲರಿಗೂ ಅರ್ಥ ಆಗ್ಬೋದು ಅಂತ ನಾ ತಿಳ್ಕೊಂಡಿದ್ದೀನಿ. ಇದು ಇಷ್ಟಲಿಂಗ, ಇದು ಒಂದು ರಾಸಾಯನಿಕ ವಸ್ತುಗಳಿಂದ, ಒಂದು 14 ರಾಸಾಯನಿಕ ವಸ್ತುಗಳಿಂದ ಇಷ್ಟಲಿಂಗವನ್ನು ತಯಾರು ಮಾಡಿರ್ತಾರೆ. ಇದು ಕೇರೆಣ್ಣೆ ಅಂತ ಇರ್ತದೆ, ಕೇರೆಣ್ಣೆ, ಗೇನೆಣ್ಣೆನೂ ಅಂತಾರೆ. ಅದರಲ್ಲಿ ಅದನ್ನ ಕಲಿಸ್ತಾರೆ, ಎಲ್ಲ ಕಲಿಸಿ ಅದನ್ನ ಒಂದು ಪೇಸ್ಟ್ ತರ ಮಾಡ್ತಾರೆ ಕಲಿಸಿ. ಈಗ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ನೀರು ಹಾಕಿದಾಗ ಒಂದು ಕಣಕ ಅಂತ ಆಗುತ್ತಲ್ಲ, ಪೇಸ್ಟ್ ಆಗುತ್ತಲ್ಲ, ಆ ಥರ ಅದನ್ನಾಗುತ್ತೆ. ಅದನ್ನು ತಯಾರು ಮಾಡಿ ಅದ್ರ ಒಳಗೆ ಒಂದು ಪೀಠಕ ಅಂತಿರುತ್ತೆ. ಪೀಠಕ ಅದು ನಮ್ಮ ಆತ್ಮದ ಕುರುಹು. ಆಮೇಲೆ ಅದರ ಮೇಲೆ ಅದನ್ನ ಮೇಲೆ ಲೇಪಿಸ್ತಾರೆ. ಹೆಂಗೆ ಇಷ್ಟಲಿಂಗ ನಮ್ಮ ಕೈಯಲ್ಲಿ ಇದೆಯಲ್ಲ ಆ ರೂಪದಲ್ಲಿ ಅದನ್ನು ಕೊಡ್ತಾರೆ, ಆ ಆಕಾರ ಕೊಡ್ತಾರೆ. ಒಳಗಿರುವುದು ಅದು ನಮ್ಮ ಆತ್ಮ, ಹೊರಗಿರುವುದು ಪರಮಾತ್ಮ. ಆ ಪರಮಾತ್ಮನ ಒಂದು ಅಂಶವೇ ನಮ್ಮ ಆತ್ಮ. ನಾವು ಯಾರು ಅಂದ್ರೆ ಪರಮಾತ್ಮನ ಒಂದು ಅಂಶ, ನಮ್ಮಲ್ಲಿಯೇ ಪರಮಾತ್ಮನಿದ್ದಾನೆ. ನಾವು ಯಾರು ಅದನ್ನು ಕಂಡುಕೊಳ್ಳಕ್ ಆಗಿಲ್ಲ, ಕಂಡುಕೊಳ್ಳೋದಿಲ್ಲ. ಯಾಕಂದ್ರೆ ಅದನ್ನು ಮುಚ್ಚಿಬಿಟ್ಟಿದೀವಿ ನಾವು. ಹೆಂಗೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಅರಿಷಡ್ ವರ್ಗಗಳಿಂದ ಅದನ್ನು ಪರಮಾತ್ಮನ ಮುಚ್ಕೊಂಡ್ಬಿಟ್ಟಿವಿ. ನಮ್ಮ ಹೃದಯದಲ್ಲಿ ಇದ್ರೂ ಕೂಡ ನಮಗ ಕಾಣೋದಿಲ್ಲ, ಗೋಚರ ಆಗೋದಿಲ್ಲ. ಹಾಗಾದ್ರೆ ಇವನು ಹೆಂಗ ನೋಡೋದು? ಇವನ್ ಕನ್ನಡಿ ಇರುತ್ತೆ, ಆ ಕನ್ನಡಿ ಮೇಲೆ ಧೂಳು ಕುಂತ್ಬಿಟ್ಟಿರುತ್ತೆ ತುಂಬಾ. ನೀವು ನೋಡ್ಕೊಳಕ್ ಸಾಧ್ಯನಾ? ನಿಮ್ಮ ಮುಖನ ನೋಡ್ಕೊಳಕ್ ಆಗಲ್ಲ. ಅದನ್ನ ಒರೆಸ್ಬೇಕು. ಒರೆಸಿದಾಗ ನಿಮ್ಮ ಮುಖ ಸುಂದರವಾಗಿ ಕಾಣುತ್ತೆ. ಹಾಗೆ ನಮ್ಮ ಅರಿಷಡ್ ವರ್ಗಗಳನ್ನ, ನಮ್ಮ ಆಸನೆ, ನಮ್ಮ ಎಲ್ಲ ಕಾಮನೆಗಳನ್ನ ನಾವು ದೂರೀಕರಿಸಿ ನಾವು ಭಕ್ತಿಯಿಂದ ಆ ಪರಮಾತ್ಮನನ್ನ ಕೂಡಬೇಕು ನಾನು ಅಂತ ನಾವು ಲಿಂಗ ಪೂಜೆಯನ್ನು ಮಾಡಿದಾಗ ಮಾತ್ರ ನಮಗೆ ಪರಮಾತ್ಮನ ಅನುಭವವಾಗುತ್ತೆ, ಹೊರತು ಪರಮಾತ್ಮನ ನೋಡಕ್ ಆಗೋದಿಲ್ಲ. ಪರಮಾತ್ಮ ನೋಡಕ್ ಸಾಧ್ಯ ಇಲ್ಲ. ಯಾಕೆ? ಒಂದು ಆಕಾರ ಇಲ್ಲ. ಯಾವ ರೂಪದಲ್ಲಿ ನೋಡ್ತೀವಿ? ಗುರು ರೂಪದಲ್ಲಿ ನೋಡ್ತೀವಿ. ಈಗ ಗುರು ಆ ಪರಮಾತ್ಮನ ಸ್ವರೂಪ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಅವ್ರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಅವನಿಗೆ ಆಕಾರ ಇಲ್ಲ. ಆಕಾರ ಇಲ್ಲದಕ್ಕೆ ಆಕಾರದಂತೆ ಗುರುವಿನ ರೂಪದಲ್ಲಿ ಪರಮಾತ್ಮ ಬರ್ತಾನೆ. ಯಾರು ಬೇಕಾದ್ರೂ ಮಾರ್ಗದರ್ಶನ ಮಾಡ್ಬೋದು, ಅವರೇ ನಮಗೆ ಗುರು. ವರ್ಣ ಮಾತ್ರ ಕಲಿಸಿದಾತ ಗುರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈ ಪರಮಾತ್ಮ ಒಂದು ಇಷ್ಟಲಿಂಗವನ್ನು ಕಪ್ಪು ಬಣ್ಣ ಹಾಗೆ ಮಾಡಿದ್ರು. ಯಾಕೆ ಅಂತಂದ್ರೆ ನಮ್ಮ ಗುಡ್ಡಿ, ಕಣ್ಣು ಗುಡ್ಡಿ ಕಪ್ಪು, ಅದು ಕಪ್ಪು. ಹಿಂಗಾಗಿ ನಮ್ಮ ದೃಷ್ಟಿ ಅದರ ಮೇಲೆ ನೇರವಾಗಿ ಬೀಳುತ್ತೆ. ಅದರ ಮೇಲೆ ಕೇಂದ್ರೀಕೃತ ಮಾಡಲಿಕ್ಕೆ ಬರುತ್ತೆ. ನಮ್ಮ ಕಣ್ಣು ಗುಡ್ಡಿ ಕಪ್ಪು, ಅದು ಕೂಡ ಕಪ್ಪು. ಆಮೇಲೆ ಅದಕ್ಕೊಂದು ನಮ್ಮ ಕೈಯಲ್ಲಿ ಕುತ್ಕೊಳ್ಳಿಕ್ಕೆ ಕೆಳಗೆ ಒಂದು ಚಪ್ಪಟೆ ಮಾಡಿರ್ತಾರೆ. ಅದು ಕುತ್ಕೊಳ್ಳಿಕ್ಕೆ ಹಿಂಗೆ ರೌಂಡ್ ಇದ್ರೆ ಕುತ್ಕೊಳ್ಳೋಕ್ಕೆಲ್ಲ ಉಳಿತದಲ್ಲ, ಹಂಗೆ ಮಾಡಿರ್ತಾರೆ. ಆಮೇಲೆ ಆ ವಸ್ತು ಏನಿದಾವಲ್ಲ, ಅದರಲ್ಲಿರ್ತಕ್ಕಂಥ ವಸ್ತುಗಳಿಂದ ಅಲ್ಲಿ ಏನೊಂದು ಶಕ್ತಿ ಬಂದಿರ್ತತೆ ಅಂದ್ರೆ ಒಂದು ಅಯಸ್ಕಾಂತೀಯ ಗುಣ ಅದರಲ್ಲಿ ಬಂದಿರುತ್ತೆ. ಏನ್ ಬಂದಿರುತ್ತೆ? ಅಯಸ್ಕಾಂತೀಯ ಗುಣ, ಮ್ಯಾಗ್ನೆಟ್ ಅಂತೀವಲ್ಲ, ಆ ಗುಣ ಅದರಲ್ಲಿ ಬಂದಿರುತ್ತೆ. ಆಮೇಲೆ ನಮ್ಮ ಕೈಯಲ್ಲಿ ನಾವು ಇಟ್ಕೋತೀವಿ ಅದನ್ನು, ಎಡಗೈಯಲ್ಲಿ. ಅಂದ್ರೆ ನಾವು ಎಡಗೈಯನ್ನೇ ಗದ್ದಿಗೆ ಮಾಡಿಕೊಂಡು ಬಲಗೈಲಿಂದ ನಾವು ಪೂಜೆ ಮಾಡ್ತೀವಿ. ಎಡಗೈನೂ ಕೂಡ ಶ್ರೇಷ್ಠ ಅಂತ ತೋರಿಸಿದ್ರು ಬಸವಣ್ಣನವರು. ಎಡ ಅಲ್ಲ, ಬಲ ಬೇರೆ. ಎಡ ಶ್ರೇಷ್ಠ ಅಲ್ಲ, ಬಲ ಶ್ರೇಷ್ಠ. ಈ ದ್ವಂದ್ವ ನಮಗಿದೆ. ಎಲ್ಲದರಲ್ಲೂ ಹುಡುಕ್ತೀವಿ ನಾವು. ಈ ಹೂ ಕೆಂಪು ಚೆನ್ನಾಗಿಲ್ಲ, ಹಳದಿ ಹೂ ದೇವರಿಗೆ ಶ್ರೇಷ್ಠ ಅಲ್ಲ, ಈ ಪತ್ರಿ ಚೆನ್ನಾಗಿಲ್ಲ. ಇದರಲ್ಲೇ ನಮ್ಮ ಜೀವನವನ್ನೇ ಕಳೀತೀವಿ. ಎದರಲ್ಲಿ? ಭಿನ್ನತೆ ಮಾಡುವುದರಲ್ಲಿ. ಒಂದು ಮಾಡುವುದರಲ್ಲಿ ಇಲ್ಲ, ಭಿನ್ನತೆ ಮಾಡೋದು. ಇದು ಬೇರೆ, ಇದು ಬೇರೆ. ಆ ವಾರ ಶ್ರೇಷ್ಠ ಅಲ್ಲ, ಈ ವಾರ ಶ್ರೇಷ್ಠ. ಆ ಟೈಮ್ ಶ್ರೇಷ್ಠ ಅಲ್ಲ, ಈ ಸಮಯ ಶ್ರೇಷ್ಠ. ಇದನ್ನ ಯಾರು ಮಾಡಿದ್ರು? ಆ ವೇಳೆಗೆ ಹೆಸರಿಟ್ಟವ್ರು ಯಾರು? ನಾವೇ ತಾನೆ. ಮತ್ತೆ ಹೆಸರಿಟ್ಟ ಮೇಲೆ ಚೆನ್ನಾಗಿ ಹೆಸರಿಡ್ಬೇಕಾಗಿತ್ತು ನೀವು. ಆ ಶನಿವಾರ ಚೆನ್ನಾಗಿಲ್ಲ, ಸೋಮವಾರ ಚೆನ್ನಾಗಿದೆ, ಬುಧವಾರ ಚೆನ್ನಾಗಿಲ್ಲ, ಇವನು ಚೆನ್ನಾಗಿದ್ದು ಹೆಸರನ್ನು ಇಡಬೇಕಾಗಿತ್ತು ನೀವು. ಎಲ್ಲವೂ ಚೆನ್ನಾಗಿರ್ತಿತ್ತು. ನೀವ್ ಯಾಕೆ ಆ ಹೆಸರಿಟ್ಟಿದ್ದು ಕೆಟ್ಟ ಅಂತ ಹೇಳ್ತೀವಿ? ಕೆಟ್ಟ ಹೆಸರು ಯಾಕೆ ಇಟ್ಟಿರಿ ನೀವು? ಆದ್ರಿಂದ
ಯಾವ ವಾರ, ಯಾವ ದಿನ, ಯಾವ ನಕ್ಷತ್ರ ಯಾವುದೂ ಇಲ್ಲ. ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ, ತಾರಾಬಲ ಚಂದ್ರಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ, ನಮ್ಮ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ ಬಸವಣ್ಣನವರು ಹೇಳಿದರು. ಯಾವುದೂ ಶ್ರೇಷ್ಠ ಕನಿಷ್ಠ ಅನ್ನೋದು ಇಲ್ಲ. ಹೀಗೆ ಇಲ್ಲಿ ಒಂದು ಅಗಲವಾದಂಥ ಒಂದು ನಮ್ಮ ಒಂದು ಇದು ತಳದಲ್ಲಿ ನಾವು ತಳವನ್ನು ಇಲ್ಲಿ ಅಂಗೈಯಲ್ಲಿ ನಾವು ಇಟ್ಕೋತೀವಲ್ಲ, ಅದು ಒಂದು ಅಯಸ್ಕಾಂತೀಯ ಗುಣ ಏನಾಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವೇನು ಮಾಡ್ತೀವಿ, ತದೇಕ ದೃಷ್ಟಿಯಿಂದ ಅನಿಮಿಷ ದೃಷ್ಟಿಯಿಂದ ನೋಡ್ಬೇಕು ಅದನ್ನ. ಅನಿಮಿಷ ದೃಷ್ಟಿ ಅಂದ್ರೆ ಏನು? ಅರ್ಧ ಕಣ್ಣು ತೆಗ್ದಿರ್ಬೇಕು, ಅರ್ಧ ಕಣ್ಣು ಮುಚ್ಚಿರ್ಬೇಕು. ಅಂದ್ರೆ ಪೂರ್ತಿ ತೆಗಿಯಂಗಿಲ್ಲ, ಪೂರ್ತಿ ಮುಚ್ಚಂಗಿಲ್ಲ. ಅಂತ ದೃಷ್ಟಿಯನ್ನ ನಾವು ನೋಡ್ತಾ ಕುತ್ಕೋಬೇಕು. ಎಲ್ಲ ಕಡೆಗೂ ಬೆಳಕು ಇರಬಾರ್ದು, ಬರೀ ಕತ್ತಲೇ ಇರಬೇಕು. ಬರೀ ಒಂದು ಚಿಕ್ಕ ದೀಪವನ್ನ ನಮ್ಮ ಎಡಭಾಗದ ಹಿಂದೆ ಅಲ್ಲಿ ಇಟ್ಕೊಂಡು ಅದರ ಬೆಳಕು ಇದು ಒಂದು ಲಿಂಗದ ಮೇಲೆ ಬೀಳೋ ಹಾಗೆ ನಾವು ನೋಡ್ಕೋಬೇಕು. ಎಲ್ಲ ಕಡೆ ಕತ್ತಲೆ ಇರಬೇಕು, ಶಾಂತ ಇರಬೇಕು, ಏನು ಗದ್ದಲ ಇರಬಾರ್ದು. ಅದಕ್ಕೆ ಹೇಳ್ತಿದ್ರು, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ, ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ, ಶಂಭು ನಿನ್ನೆಯ ನೋಟ ಹೆರೆಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುದು ಮಾಡ್ಬೋದು ನಮ್ಮ ಕೂಡಲ ಸಂಗಮ ದೇವನ ಕೂಡುವ ಕೂಟ ಅಂತ ಹೇಳಿದ್ರು ಅಪ್ಪ ಬಸವಣ್ಣನವರು. ಅದಕ್ಕೆ ಆ ತದೇಕ ದೃಷ್ಟಿಯಿಂದ ಆ ಲಿಂಗವನ್ನ ನಾವು ನೋಡ್ತಾ ಕೂತ್ಕೊಂಡಾಗ ನಮಗೆ ಒಂದು ಕಣ್ಣಲ್ಲೇ ನೀರು ಬರ್ತದೆ, ಕಣ್ಣು ಉರಿತದೆ, ಇದೆಲ್ಲ ಆಗುತ್ತೆ. ಅದು ಪ್ರಕ್ರಿಯೆ ಆಗುದೇ. ಒಂದು ಹೊಸಾದ ಕೆಲಸ ಒಂದು ಶುರು ಮಾಡಿದಾಗ ನಮಗೆ ಸ್ವಲ್ಪ ಅದು ರೂಢಿ ಆಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಸಲೀಸಾಗಿ ಮಾಡಿಬಿಡ್ತೀವಿ ನಾವು. ಹಾಗೆ ನೋಡ್ತಾ ನೋಡ್ತಾ ಮೊದಲೊಂದು 10 ನಿಮಿಷ ಕೂತ್ಕೊಳ್ರಿ, 15 ನಿಮಿಷ ಕೂತ್ಕೊಳ್ರಿ, ಅರ್ಧ ಗಂಟೆ ಕೂತ್ಕೊಳ್ರಿ, ಒಂದು ಗಂಟೆ ಕೂತ್ಕೊಳ್ಳಿ, ಅದು ರೂಢಿ ಆಗಿಬಿಡ್ತದೆ. ಆವಾಗ ನಾವು ಎಲ್ಲವನ್ನು ಮರೆತು ತದೇಕ ಚಿತ್ತರಾಗಿ ಆ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಒಂದಾಗುತ್ತೆ. ನಾವು ಉಸಿರಾಟ ಮಾಡ್ತಿರ್ತೀವಲ್ಲ, ದೀರ್ಘವಾದ ಉಸಿರಾಟ ಮಾಡ್ತಾ ಇರಬೇಕು. ದೀರ್ಘವಾದ ಉಸಿರಾಟ ಮಾಡ್ತಾ ನಾಮಸ್ಮರಣೆ ಗುರು ಬಸವಣ್ಣ ಓಂ ಗುರು ಬಸವಲಿಂಗ ಶ್ರೀ ಗುರು ಬಸವಲಿಂಗಾಯ ನಮ ಮನಸ್ಸಿನಲ್ಲಿ ಅನ್ಕೋತ 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 ಆ ಉಸಿರಿನ ಮೇಲೆ ಆ ಮಂತ್ರ ಸವಾರಿ ಮಾಡ್ತಾ ಇರಬೇಕು. ಉಸಿರು ನಡೀತಾ ಇರಬೇಕು, ಮಂತ್ರ ಅದನ್ನ ಜೊತೆಗೆ ಇರಬೇಕು. ಹಾಗೆ ನಾವು ಅದಕ್ಕೆ ಇದು ಹೇಳ್ತೀನಿ, ಸುಲಭ ಅಲ್ಲ ಇದು ನಾವು ಬಹಳಷ್ಟು ಪ್ರಯತ್ನ ಪೂರ್ವಕವಾಗಿ ನಾವು ಮಾಡಲೇಬೇಕು ಅಂತ ಛಲದಿಂದ ಮಾಡ್ಬೇಕು. ಇದನ್ನ 2 ದಿವ್ಸ ಕುಂದ ಏನೂ ಆಗ್ಲಿಲ್ಲಪ್ಪ ನನಗೆ ಸಾಕಂತ ಬಿಟ್ಟೆ. ಒಂದು 15 ದಿವ್ಸ ಮಾಡಿದಿರಿ, ಏನೂ ಆಗ್ಲಿಲ್ಲ, ಬಿಟ್ಟೆ. ಇದು ಅಲ್ಲ. ನಾವು ಕೂಡ ಹೇಳ್ತೀನಿ, 70 ವರ್ಷ 74 ವರ್ಷನೂ ನಾವು ಇಷ್ಟು ದೀರ್ಘಕ್ಕೆ ನಾವು ಹೋಗಿರ್ಲಿಲ್ಲ. ಇತ್ತೀಚೆಗೆ ಒಂದು ಲಿಂಕ್ ಶುರುವಾತ ನಮ್ಮಲ್ಲಿ, ಒಂದು ವಚನ ಚಿಂತನ ಪ್ರಭೆ ಅಂತ ಒಂದು ಲಿಂಕ್, ಅಂದ್ರೆ ಮೊಬೈಲ್ನಲ್ಲಿ ಅದನ್ನ ಲಿಂಕ್ ನೀವು ಉಪಯೋಗಿಸ್ತೀರಿ, ಬಹಳಷ್ಟು ಪರಿವರ್ತನೆ ನೀವು ಆಗ್ತೀರಿ. ಅವರು ನಮ್ಮ ಶರಣ ಮಾತಾಜಿಯವರ ಶಿಷ್ಯರು, ಅವರು ವೀರಣ್ಣ ಅಂತಿಕೊಂಡು ಕೊಪ್ಪಳದಲ್ಲಿದ್ದಾರೆ. ಅವರು ಈ ಒಂದು ನಮಗೇನು ಮಾಡಿದ್ರು ಅಂದ್ರೆ ಬೇಗ ಏಳ್ಲಿಕ್ಕೆ ಹಚ್ಚಿದ್ರು. ಮೊದಲು 4 ಗಂಟೆಗೆ ನೀವೆಲ್ಲರೂ ಏಳ್ಬೇಕು, ಕಂಪಲ್ಸರಿ ಏಳ್ಬೇಕು. ಏಳಕ್ಕೆ ಹತ್ತಿದ ಮೇಲೆ ನೀವು ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಕೇವಲ ವಿಭೂತಿ ಧರಿಸ್ಕೊಂಡು ಲಿಂಗ ಹಿಡ್ಕೊಂಡು ಕುಂತು ಬಿಡೋದು. ತದೇಕ ದೃಷ್ಟಿಯಿಂದ ನೋಡ್ತಾ ಕುತ್ಕೊಂಡಾಗ ನಾವು ಸಾಧನೆ ಮಾಡ್ತಾ ಹೋದಾಗ ನಮ್ಗೆ ಅನಿಸ್ತತಿ ಅದರಲ್ಲಿ ಒಂದು ಸಂತೋಷ, ಒಂದು ಸಮಾಧಾನ, ಒಂದು ಶಾಂತಿ, ಆಮೇಲೆ ನಮ್ಗೆ ಏನೇನೋ ಅನುಭವಗಳಾಗೋದು ಇವೆಲ್ಲ ಆಗ್ತಾ ಇರ್ತವೆ. ಇದನ್ನು ಪಡೆಯೋದನ್ನೇ ಇಷ್ಟಲಿಂಗ ಪೂಜೆ. ಎಲ್ಲಿ ಶಾಂತಿ ಇಲ್ವೋ, ಎಲ್ಲಿ ಸಮಾಧಾನ ಇಲ್ಲವೋ ಅಲ್ಲಿ ಏನೂ ನಡೆಯುವುದಿಲ್ಲ. ನಮ್ಮ ಮನಸ್ಸು ಎಷ್ಟು ಕಲ್ಲೋಲವಾಗಿರುತ್ತೆ. ಈ ಒಂದು ಸಂಸಾರದಲ್ಲಿ ಬಿದ್ದು ಘಾಸಿಗೊಂಡಿರ್ತಂಥ ಮನಸ್ಸು ಶಾಂತಗೊಳ್ಬೇಕಾದ್ರೆ ಇದಿಷ್ಟೇ ಲಿಂಗ ಪೂಜೆ ನಮಗೆ ಸಾಧನವಾಗಿದೆ. ಇದನ್ನ ನಾನು ಈಗ ಅನುಭವಿಸ್ತಾ ಇದ್ದೀನಿ ಅಂತ ನಿಮಗೊಂದು ಹೇಳಕ್ ನಾನು ಹೇಳ್ಬೋದು. ಯಾಕಂದ್ರೆ ನಾನೇ ಮಾಡಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಹೇಳಕ್ ಸಾಧ್ಯ? ಅದಕ್ಕೆ ನಾನು ಮಾಡಲಾರ್ದ ನಾನು ಹೇಳಕ್ ಹೋಗುದಿಲ್ಲ. ಸಾಮಾನ್ಯವಾಗಿ ನಾನು ಏನು ನಡೀತೀನೋ ಅದನ್ನೇ ಹೇಳ್ತೀನಿ ಹೊರತು ನಡಿಲಾರ್ದ ನಾನು ಹೇಳಕ್ಕೆ ಹೋಗುದಿಲ್ಲ. ಆದ್ರೆ ಈಗೀಗ ನಾನು 1 ವರ್ಷದಿಂದ ಆ ಒಂದು ಮಾರ್ಗದಲ್ಲಿ ದಾಪುಗಾಲ ಹಾಕ್ತಾ ಇದ್ದೀನಿ. ಅಂದ್ರೆ ಸಂಪೂರ್ಣವಾಗಿ ಇನ್ನೂ ನಾ ಅಚೀವ್ ಮಾಡೀನಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದರಿಂದ ನನಗೆ ಒಳ್ಳೆಯದಾಗಿದೆ. ಮನಸ್ಸು ಹಗುರಾಗತ್ತೆ, ದೇಹ ಹಗುರಾಗತ್ತೆ, ಇಡೀ ಜೀವನ ಒಂದು ಥರದ ಶಾಂತವಾದ ವಾತಾವರಣದಲ್ಲಿ ನಿರ್ಮಾಣ ಆಗುತ್ತೆ. ಇಡೀ ಜೀವನ, ಇಡೀ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ನಿಮಗೆ ಏನಾಗಲ್ಲ, ದಣಿವು ಆಗಲ್ಲ.
ಮತ್ತು ಯಾವುದೇ ಥರದ ದುಃಖ ಅನಿಸಲ್ಲ. ಯಾವುದು ಎಲ್ಲವೂ ಏನು ಬಂದರೂ ಬರಲಿ, ಅದನ್ನು ಎದುರಿಸುವ ಶಕ್ತಿ ಕೊಡು ಪರಮಾತ್ಮ ಅಂತ ಒಂದು ಸಕಾರಾತ್ಮಕ ಮನೋಭಾವ ಬರುವುದು ಸಹ ಇಷ್ಟಲಿಂಗ ಪೂಜೆಯಿಂದ. ಆದ್ರಿಂದ ಇಂಥ ಒಂದು ಸರ್ವಶಕ್ತಿಯನ್ನು ಹೊಂದಿದಂಥ ಇಷ್ಟಲಿಂಗ ಪೂಜೆ ಮಾಡಬೇಕು. ನಾನು ಹೇಳ್ತೀನಿ, ಆವಾಗ ನಾವು ಕುಂತಾಗ ಏನಾಗುತ್ತೆ ಗೊತ್ತಾ, ಆ ಒಂದು ಹಿಂದೆ ಇದ್ದಂಥ ಆ ಬೆಳಕಿನ ಕಿರಣಗಳು ಆ ಲಿಂಗದ ಮೇಲೆ ಬಿದ್ದು ಆ ಪ್ರತಿಫಲನಗೊಂಡಂಥ ಕಿರಣಗಳು ನಮ್ಮ ಕಣ್ಣಿಗೆ ಹೋಗ್ತವೆ. ಈಗ ಒಂದು ಬಿಸಿಲಿರುತ್ತದೆ, ಬಿಸಿಲಿದ್ದಾಗ ಒಂದು ಕನ್ನಡಿ ತಗೊಂಡು ಆ ಬಿಸಿಲನ್ನು ಅದ್ರ ಮೇಲೆ ಬೀಳಿಸಿದ್ರೆ ಅದರ ಪ್ರಕಾಶವನ್ನು ಮನೆ ಒಳಗೆ ಎಲ್ಲ ಕಡೆ ಓಡಾಡಿಸ್ತೀವಿ. ನಿಮ್ಗೆ ಗೊತ್ತಿದೆಯಲ್ಲ, ನಾವು ಚಿಕ್ಕವರಿದ್ದಾಗ ಹಂಗೆ ಮಾಡ್ತಿದ್ವಿ. ಒಂದು ಕನ್ನಡಿ ತಗೊಂಡು ಹೋಗೋದು, ಬಿಸಿಲಲ್ಲಿ ನಿಲ್ಲೋದು, ಅದನ್ನ ಯಾರ ಮುಖದ ಮೇಲೆ, ಮನೆ ಒಳಗಿದ್ದವ್ರ ಮುಖದ ಮೇಲೆಲ್ಲ ಬೀಳಿಸ್ತಿದ್ವಿ ನಾವು. ನಿಮಗೂ ಅದು ಅನುಭವ ಆಗಿರ್ಬೇಕು, ಚಿಕ್ಕ ಮಕ್ಕಳೆಲ್ಲರೂ ಮಾಡ್ತಾರೆ. ಅಂದ್ರೆ ಆ ಸೂರ್ಯನ ಕಿರಣ ಆ ಕನ್ನಡಿ ಮೇಲೆ ಬಿದ್ದು ಆ ಕನ್ನಡಿ ಮೇಲಿನ ಕಿರಣಗಳು ನಿಮ್ಮ ಕಡೆ ಬಂದು ಮನೆ ನೀವು ಒಳಗಿದ್ರು ಆ ನಿಮ್ಮ ಕಡೆ ಬಂದು ನಿಮ್ಮ ಮೇಲೆ ಓಡಾಡ್ತಿದ್ವು. ಅದಕ್ಕೆ ಆಧಾರ ಯಾವ್ದಾತು? ಕನ್ನಡಿ. ಇಲ್ಲಿ ಆಧಾರ ಯಾವುದು? ಲಿಂಗ. ಆ ಕಿರಣಗಳು ಇಲ್ಲಿ ಬಂದು ಇಲ್ಲಿ ಪ್ರತಿಫಲನಗೊಂಡು ನಮ್ಮ ಕಣ್ಣನ್ನ ಸೇರಿದವು. ಆ ಕಣ್ಣಿನೊಳಗಿನ ಸೇರಿದಂತ ಕಿರಣಗಳು ನಮ್ಮ ಮೆದುಳಿನಲ್ಲಿರುವಂತ ಪಿಟ್ಯುಟರಿ ಗ್ರಂಥಿ, ಪೀನಿಯಲ್ ಗ್ರಂಥಿಗೆ ಹೋಗಿ ಮುಟ್ತವೆ. ಇದು ವೈಜ್ಞಾನಿಕವಾದದ್ದು. ಆ ಒಂದು ಪೀನಿಯಲ್ ಗ್ರಂಥಿ ಆಕ್ಟಿವೇಟ್ ಆಗುತ್ತೆ, ಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಅದರ ಸುತ್ತಲೂ ಇರುವ ಎಲ್ಲಾ ನರಗಳು ಕೂಡ ಅವು ಪುನಶ್ಚೇತನಗೊಳ್ತವೆ. ನಮ್ಮ ದೇಹದ ಪ್ರತಿಯೊಂದು ನರಗಳು ಪುನಶ್ಚೇತನಗೊಳ್ತವೆ. ಆವಾಗ ನಮಗೊಂದು ದಿವ್ಯ ಶಕ್ತಿ ಉಂಟಾಗುತ್ತೆ. ಅದಕ್ಕೆ ತಪಶಕ್ತಿ ಅಂತ ಕರೆಯುವುದು. ಇನ್ನೂ ಇದೆ ಸಾಧನೆ ಮಾಡೋದು. ನಾನಿಷ್ಟು ಸಾಧನೆ ಮಾಡಿದ್ದೀನಿ, ಇಷ್ಟು ಹೇಳ್ತಾ ಇದ್ದೀನಿ ನಿಮಗೆ. ಆದ್ದರಿಂದ ಇದಕ್ಕೆ ಸಾಧನಾ ಪೂಜೆ ಅಂತ ಕರಿತೀವಿ. ನಂತರ ಇದನ್ನ ಮಾಡ್ಕೊಂಡ್ಮೇಲೆ 6 ಗಂಟೆಗೆ ಸರಿಯಾಗಿ ಸಂಭ್ರಮ ಪೂಜೆ ಶುರು ಆಗುತ್ತೆ. ಲಿಂಕಿನ ಮೊಬೈಲ್ನಲ್ಲೇನೆ ಎಲ್ಲರೂ ತಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡೋದು, ಯಾರು ಎಲ್ಲಿ ಹೋಗುವಂಗಿಲ್ಲ. ಅದನ್ನ ಆನ್ ಮಾಡ್ಕೊಂಡು ಕುತ್ಕೊಳ್ಳೋದು. ಗುರು ಬಸವಣ್ಣನವರು ಪೂಜೆ ಮಾಡ್ತೀವಿ, ನಂತರ ಇಷ್ಟಲಿಂಗ ಪೂಜೆ ಮಾಡ್ತೀವಿ. ಇಷ್ಟಲಿಂಗ ಪೂಜೆ ಮಾಡೋಕ್ಕೆ 25 ವಚನಗಳನ್ನು ಬರೆದಿದ್ದಾರೆ ಮಾತೆ ಮಹಾದೇವಿಯವರು. ಏನು ಆ ಒಂದು 25 ವಚನಗಳನ್ನು ಹೇಳ್ತಾ ನಾವು ಪೂಜೆ ಮಾಡೋದು. ಈಗ ನಾವು ಪೂಜೆ ಮಾಡ್ಬೇಕಾದ್ರೆ ಯಾಕೆ ಹೂ ಧರಿಸ್ತೀವಿ, ಯಾಕೆ ಪತ್ರಿ ಧರಿಸ್ತೀವಿ, ಯಾಕೆ ವಿಭೂತಿ ಧರಿಸ್ತೀವಿ, ಯಾಕೆ ಒಂದು ಊದುಕೊತ್ತಿ ಬೆಳಗ್ತೀವಿ, ಯಾಕೆ ದೀಪ ಬೆಳಗ್ತೀವಿ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ನಾವು. ಸುಮ್ಮನೆ ಮಾಡೋದು ಯಾಂತ್ರಿಕವಾಗಿ, ಗಂಟಿ ಬಾರಿಸಿದ್ದು, ಹೂ ಧರಿಸಿದ್ದು, ಅಷ್ಟುಕೊಂಡು ಪತ್ರಿ, ಲಿಂಗ ಕಾಣಲಾರ್ದಂಗ ಹೂ ಧರಿಸೋದು, ಲಿಂಗ ಮುಚ್ಚಿರಂಗ ಪತ್ರಿ ಧರಿಸೋದು, ಆಮೇಲೆ ಒಂದಿಷ್ಟು ಮುದ್ದೆ ಸಕ್ಕರೆ ಇಟ್ಕೊಳ್ಳೋದು. ಏನು ನಾವು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ. ಅರಿವಿಲ್ಲದ, ಜ್ಞಾನವಿಲ್ಲದ ಭಕ್ತಿ, ಮೂಢ ಭಕ್ತಿ ಇದು, ಜ್ಞಾನವಿಲ್ಲದ ಭಕ್ತಿ. ಆದ್ರಿಂದ ಈ ಅಜ್ಞಾನವನ್ನು ಹೋಗಲಾಡಿಸಿ ಪರಮ ಪೂಜೆ ಮಾತೆ ಮಹಾದೇವಿಯವರು ಜ್ಞಾನಯುಕ್ತವಾಗಿ ನೀವು ಲಿಂಗ ಪೂಜೆ ಮಾಡ್ರಿ ಅಂತ ಪ್ರತಿಯೊಂದಕ್ಕೂ ಅರ್ಥ ಬರೆದಿದ್ದಾರೆ ವಚನಗಳಿಗೆ. ಆ 25 ವಚನಗಳನ್ನ ಸರಳವಾಗಿ ಬಂದ್ಬಿಡ್ತವೆ, ಅತ್ಯಂತ ಸರಳವಾಗಿದ್ದೇವೆ. 1-2 ಉದಾಹರಣೆ ಕೊಡ್ತೀನಿ. ಈಗ ಯಾಕೆ ನಾವು ಗಂಧ ಹಚ್ಚಬೇಕು, ಯಾಕೆ ನಾವು ನೀರಿನಿಂದ ತೊಳಿಬೇಕು, ಯಾಕೆ ನಾವು ಊದ್ಬತ್ತಿ ಹಚ್ಚಬೇಕು? ಯಾಕೆ ಊದ್ಬತ್ತಿ ಹಚ್ಚಬೇಕು ಅಂದ್ರೆ ಗಾಳಿ ಕೊಟ್ಟಿದ್ದಾನೆ ಪರಮಾತ್ಮ. ಒಟ್ಟಿನ ಮೇಲೆ ಹೇಳ್ಬೇಕಂದ್ರೆ ಲಿಂಗ ಪೂಜೆ ಬಂದು ದೇವರಿಗೆ ಥ್ಯಾಂಕ್ಸ್ ಹೇಳುವಂತ ಕ್ರಿಯೆ. ಲಿಂಗ ಪೂಜೆ ದೇವರಿಗೆ ಥ್ಯಾಂಕ್ಸ್ ಹೇಳುವಂತ ಕ್ರಿಯೆ. ಅದ್ರ ಜೊತೆಗೆ ನಾವು ಸಾಧನಾ ಪೂಜೆಯನ್ನು ಮಾಡ್ತೀವಿ, ಅದು ನಮ್ಮ ವೈಯಕ್ತಿಕ ಮಾಡ್ತೀವಿ. ಅವಾಗ ಪರಮಾತ್ಮ ನೀನು ಗಾಳಿ ಕೊಟ್ಟಿದೀಯಾ, ಅದಕ್ಕೆ ನಾನು ನಿನಗೆ ಊದ್ಬತ್ತಿಯ ಭಕ್ತಿ ಸೇರಿಸಿ ಅದಕ್ಕೆ ಸುಗಂಧವನ್ನು ಸೇರಿಸಿ ನಿನಗೆ ನಾ ಬೆಳಗ್ತೀನಿ ಅಂತ ಭಾವದಿಂದ ಬೆಳಗಬೇಕು. ಪರಮಾತ್ಮ ನಿನಗೆ ಥ್ಯಾಂಕ್ಸ್ ಅಪ್ಪ, ನೀ ಗಾಳಿ ಕೊಟ್ಟಿದ್ದೀ, ಸೂರ್ಯ ಚಂದ್ರನನ್ನು ಕೊಟ್ಟಿದೆಯಲ್ಲ, ನಕ್ಷತ್ರಗಳನ್ನ ಕೊಟ್ಟಿದೆಯಲ್ಲ, ನೀನು ಇದಕ್ಕೆ ನಾನು ಹೆಂಗೆ ಥ್ಯಾಂಕ್ಸ್ ಹೇಳಪ್ಪ? ನಾನು ದೀಪ ಬೆಳಗ್ತೀನಿ, ಅದಕ್ಕಾಗಿ ಥ್ಯಾಂಕ್ಸ್ ನಿನಗೆ. ಪರಮಾತ್ಮ ನಿನಗೆ ನಾ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಾ ದೀಪ ಬೆಳಗ್, ನನ್ನ ಕಡೆ ಇಷ್ಟೇ ಸಾಧ್ಯ ಇರೋದು, ಇನ್ಕಿನ ಏನು ಮಾಡಲಿ ನಾನು ಥ್ಯಾಂಕ್ಸ್ ಹೇಳು. ಪರಮಾತ್ಮ ನಿತ್ಯ ಆಹಾರ ಕೊಡ್ತೀಯ, ನೀನು ನಿತ್ಯ ಆಹಾರವನ್ನು ನಾನು ಉಣಿಸ್ತೀಯ, ಅದಕ್ಕಾಗಿ ನಿನಗೆ ನೈವೇದ್ಯ ಮಾಡ್ತೀನಿ. ಒಂದಿಷ್ಟು ಕಲ್ ಸಕ್ರಿನೋ ಒಂದು ಏನೋ ಇಟ್ಟು, ಬೆಲ್ಲನೋ ಸಕ್ರಿನೋ ಇಟ್ಟು ನಾನು ನಿನ್ನ ಥ್ಯಾಂಕ್ಸ್ ಹೇಳಕ್ಕೆ ನಿನ್ಗಷ್ಟು ಅರ್ಪಿಸ್ತೀನಿ. ಅದು ನಂದಲ್ಲ, ಅದು ನಿಂದೆ, ನೀ ಕೊಟ್ಟದ್ದೇ ಅದು. ಅದಕ್ಕೆ ಅದು ಸಾಂಕೇತಿಕವಾಗಿ ನಾನು ನಿನಗೇನು ಮಾಡ್ತೀನಿ, ಆ ನೈವೇದ್ಯ ಮಾಡ್ತೀನಿ. ಗಂಟಿ ಬಾರಿಸ್ತೀನಿ. ಯಾಕೆ ಗಂಟಿ ಬಾರಿಸ್ಬೇಕು? ಗಂಟಿ ಬಾರಿಸ್ತೀವಿ ನಾವು, ಅದು ಯಾಕಂತ ಗೊತ್ತಿಲ್ಲಲ್ಲ. ಪರಮಾತ್ಮ ಈ ಸೃಷ್ಟಿಯಲ್ಲಿ ಮನುಷ್ಯನನ್ನು ಒಂದು ಶ್ರೇಷ್ಠ ಕಿರೀಟ ಅಂತ ಮಾಡಿದೀಯ. ಮನುಷ್ಯನಿಗಿಂತ ಶ್ರೇಷ್ಠವಾದ ಪ್ರಾಣಿ ಈ ಜಗತ್ತಿನಲ್ಲಿ ಇಲ್ಲ, ಅಷ್ಟೇ ದುಷ್ಟ ಪ್ರಾಣಿನೂ ಯಾವುದೂ ಅಲ್ಲ. ಶ್ರೇಷ್ಠವಾದ ಪ್ರಾಣಿನೂ ಮನುಷ್ಯ,
ಅತ್ಯಂತ ದುಷ್ಟ ಪ್ರಾಣಿನೂ ಮನುಷ್ಯನೇ. ನೋಡ್ತೀರಲ್ಲ ಎಷ್ಟು ದುಷ್ಟ ಹೋಗ್ತಾನೆ. ಅದು ಇರ್ಲಿ. ಈಗ ಶ್ರೇಷ್ಠ ಪ್ರಾಣಿ ಹಾಗೆ ಮನುಷ್ಯನನ್ನು ಹುಟ್ಟಿಸಿದೀಯಾ, ಅವನಿಗೆ ಏನ್ ಕೊಟ್ಟಿದೀಯಾ ಆ ಶಕ್ತಿ ಅಂದ್ರೆ, ಯಾವ ಜೀವಿಗಳಿಗೂ ಯಾವ ಪಶು ಪಕ್ಷಿಗಳಿಗೂ ಪ್ರಾಣಿಗಳು ಇರಲಾರ್ದಂತ ಒಂದು ದಿವ್ಯ ಶಕ್ತಿ ಯಾವುದು? ಮಾತನಾಡುವ ಶಕ್ತಿ ಮನುಷ್ಯನಿಗೆ ಕೊಟ್ಟಿದೀಯಾ, ಇನ್ಯಾರಿಗೂ ಕೊಟ್ಟಿಲ್ಲ ಅದನ್ನ. ಅಂತ ಒಂದು ಮಾತು ಮಾತಾಡುವಂತ ಶಕ್ತಿ ನನಗೆ ಕೊಟ್ಟಿದೀಯ ಅಂತ ನಿನಗೆ ಗಂಟೆ ಬಾರಿಸ್ತೀನಿ. ಹೀಗೆ ಪ್ರತಿಯೊಂದನ್ನು ಆ 25 ವಚನಗಳಲ್ಲಿ ಮಾತಾಜಿಯವರು ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಅವಾಗ ಜ್ಞಾನಯುಕ್ತವಾದ ಭಕ್ತಿ ಆಗುತ್ತೆ, ಮೌಢ್ಯಯುತವಾದ ಭಕ್ತಿ ಅದಾಗಲ್ಲ. ಆದ್ದರಿಂದ ಮೌಢ್ಯಯುತವಾದಂಥ ಸುಮ್ಮನೆ ಆಂತರಿಕವಾಗಿ ಡಾಂಬಿಕವಾಗಿ ಮಾಡತಕ್ಕಂಥ ಭಕ್ತಿಯನ್ನು ತೆಗೆದುಹಾಕಿ ನಾವು ಅರ್ಥಪೂರ್ಣವಾದ ಲಿಂಗ ಪೂಜೆಯನ್ನು ನಾವು ಮಾಡಬೇಕು ಅಂತ ಈ ಒಂದು ಹೇಳಿಕೆ ಅರ್ಥ ಅಷ್ಟೇನೆ. ಅದರಿಂದ ನಾವೆಲ್ಲ ಪರಮ ಪೂಜ್ಯ ಮಾತಾಜಿಯವರ ಪರಮ ಶಿಷ್ಯರಾಗಿ ಅವರ ಒಡನಾಟದಲ್ಲಿ ಇದ್ದು ಅವರ ಒಂದು ಸಾಮೀಪ್ಯದಲ್ಲಿ ನಾವು ಇದ್ದು ಪುಣ್ಯ ಗಳಿಸ್ಕೊಂಡಿದ್ದೀವಿ. ಅವರ ಜೊತೆಗಿರುವುದೇ ಒಂದು ಮಹಾಪುಣ್ಯ. ಇದು ಎಲ್ಲರಿಗೂ ಅದು ಭಾಗ್ಯ ಸಿಗುವುದಿಲ್ಲ, ನಮಗೇನೋ ಸಿಕ್ಕಿತ್ತು. ಆದ್ದರಿಂದ ತಾವೆಲ್ಲರೂ ಆ ಒಂದು ಪುಸ್ತಕಗಳಿವೆ ಅದ್ರ ಬಗ್ಗೆ. ನಾನು ಯಾವ್ದು ತರಬೇಕು ಯಾವ್ದು ಬಿಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಕೆಲವೇ ಪುಸ್ತಕಗಳನ್ನು ತಂದೆ. ಅವೆಲ್ಲದಕ್ಕೂ ಪುಸ್ತಕ ಬರೆದಿದ್ದಾರೆ ಮಾತಾಜಿಯವರು. ಪ್ರತಿಯೊಂದಕ್ಕೂ ಒಂದು ಗ್ರಂಥ ಇದೆ. ಆದ್ದರಿಂದ ಅಂಥ ಪುಸ್ತಕಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ಬೋದು. 25 ವಚನಗಳ ಪುಸ್ತಕ ಕೂಡ ಇದೆ. ಅದನ್ನು ನನ್ನ ತರಕ್ಕೂ ಲಕ್ಷ್ಯಕ್ಕೆ ಬರಲಿಲ್ಲ, ಏನು ತರಬೇಕು ಅಂತ ಗೊತ್ತಾಗಲಿಲ್ಲ. ಕೊರಿಯರ್ ಮೂಲಕ ಬೇಕಾದ್ರೆ ಕಳಿಸ್ಬೋದು ನಿಮಗೆ ನಾವು. ಹಾಗೆ ನೀವು ಅದನ್ನು ಪುಸ್ತಕ ಇಟ್ಕೊಂಡು ನೀವು ದಿನ ಮಾಡ್ತಾ ಹೋದಂಗೆ ಇದೇನಾಗುತ್ತೆ ನಿಮಗೆ ರೂಢಿ ಆಗಿಬಿಡುತ್ತೆ. ನೀವೇ ಹೇಳ್ತಾ ಪೂಜೆ ಮಾಡ್ತೀರಿ. ಹಾಗೆ ಆ ಒಂದು ಇದನ್ನು ಬಿಟ್ಟನಲ್ಲ, ಅದು ಒಂದು ನಮಗೇನಾಗುತ್ತೆ, ಆ ಪೀನಿಯಲ್ ಗ್ರಂಥಿ ಆ್ಯಕ್ಟಿವೇಟ್ ಆಗಿ ನಮಗೆ ಒಂದು ದಿವ್ಯ ಅನುಭವ ಆಗುತ್ತೆ. ಅಂಥ ಒಂದು ದಿವ್ಯಾನುಭವವನ್ನು ಪಡ್ಕೊಳ್ಳೋದು ಇಷ್ಟಲಿಂಗ ಪೂಜೆ. ಅದನ್ನು ನಾವು ಪಡ್ಕೋಬೇಕು. ಈಗ ನಮ್ಮ ಇವ್ರು ಹೇಳ್ತಾ ಇದ್ರು, ಸುಜಾತ ಅವರೇ, ನಾನು ಲಿಂಗಪ್ಪನ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ನೋಡ್ರಿ. ಏನು ಬಂದರೂ ಆ ಲಿಂಗಪ್ಪನ ಪೂಜೆ ಮಾಡ್ತೀನಿ, ಆ ಲಿಂಗಪ್ಪಗ ಎಲ್ಲ ಹೇಳ್ಕೊತೀನಿ, ಅದನ್ನ ಹಿಡ್ಕೊಂಡು ನಾನು ಹುಡ್ಕೋತ ಕುಂತ್ಬಿಡ್ತೀನಿ ರೀ. ಇಷ್ಟು ಸಂತೋಷ ಆಯಿತು ನನಗೆ. ಇಂಥ ಶರಣರ ಮಧ್ಯದ ನಾನು ಇಲ್ಲಿ ಬಂದು ಮಾತನಾಡೋದಿದೆಯಲ್ಲ, ಇದು ನಂದು ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ನೀವೇ ಶ್ರೇಷ್ಠರು. ಯಾಕಂದ್ರೆ ನೀವು ಆಚರಣೆಗೆ ತಂದು ಬಿಟ್ಟಿದ್ದೀರಿ. ಬಹಳಷ್ಟು ಇಲ್ಲಿ ಶರಣರು ಬಂದು ಅವರು ನಮ್ಮ ಯಾರು ಹೇಳಿದ್ರು, ಬಸವರಾಜ ಪಂಡಿತಪ್ಪ ಅವ್ರು ಬಂದು ಬಹಳಷ್ಟು ಜಾಗೃತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗೆ ನಮ್ಮ ಇವ್ರು ಬಂದಿದ್ರಲ್ಲ, ನಮ್ಮ ಸಿರುಗುಪ್ಪದಿಂದ ನಮ್ಮ ಅಪ್ಪವರು ವೆಂಕಟಪ್ಪ ಅವ್ರದ್ದು ಪರಿಚಯ ಇದೆ ನಮಗೆ. ನಾವು ಸಿರುಗುಪ್ಪಕ್ಕೆ ಹೋಗಿದ್ವಿ, ಅವರು ಪರಿಚಯ ಇದೆ. ಅವರು ಬಂದಿದ್ರಂತಲ್ಲ, ಅವರು ಕಟ್ಟ ಅಭಿಮಾನಿಗಳು. ಅವರು ಕೂಡ ನಿಮ್ಮನ್ನ ತೀಡಿದ್ದಾರೆ, ನಿಮ್ಮನ್ನು ಸನ್ಮಾರ್ಗಕ್ಕೆ ಹಚ್ಚಿದ್ದಾರೆ. ಈಗ ಮತ್ತೆ ಅಪ್ಪವರು ಮನಗಳಿಂದ ಬಂದು ಪ್ರವಚನ ಮಾಡಿ ನಿಮ್ಮನ್ನು ಮತ್ತಷ್ಟು ಆ ಜಾಗೃತಿ ಮಾಡ್ತಾ ಇದ್ದಾರೆ. ಹೀಗೆ ಮೇಲಿನ ಮೇಲೆ ನಮಗೆ ಸತ್ಸಂಗ ಅನ್ನೋದು ಬೇಕು. ಸತ್ಸಂಗ ಇರಲಿಲ್ಲ ಅಂದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಒಂದು ಯಾವುದು ಸತ್ಸಂಗ ಶ್ರೇಷ್ಠ, ಯಾವುದರಲ್ಲಿ ಇರಬೇಕು ಅಂತಂದ್ರೆ, ನಾನು ರುದ್ರ ಪದವಿಯನ್ನಲ್ಲೇ, ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನಲ್ಲೇ, ಮತ್ತಾವ ಪದವಿಯನ್ನಲ್ಲೇನೆಯ ನಾನು ನಿಮ್ಮ ಶರಣರ ಪಾದವನ್ನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸು ಅಂತ ಹೇಳ್ತಾರೆ. ಅಂದ್ರೆ ಶರಣರ ಜೊತೆಗಿರುವಂತಹದ್ದು ನನಗೆ ಕೊಡಪ್ಪ. ನಿಮ್ಮ ಯಾವ ಪದವಿ ನನಗೆ ಬೇಡ. ನನಗೆ ಏನು ಬೇಕು? ಶರಣರ ಜೊತೆಗೆ ಸತ್ಸಂಗದಲ್ಲಿರುವಂತಹ ಒಂದು ಅವಕಾಶವನ್ನು ನನಗೆ ಕೊಡು ಸಾಕು. ಇದನ್ನು ಹೇಳ್ತಾರೆ ಅಪ್ಪ ಬಸವಣ್ಣನವರು. ಅದಕ್ಕೊಂದು ವಚನದಲ್ಲಿ ಹೇಳ್ತಾರೆ, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಪನ್ನೆ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಶಿವಪಥವರಿವೊಡೆ ಗುರುಪಥ ಮೊದಲು, ಶಿವಪಥ ಅರಿವೊಡೆ ಗುರುಪಥ ಮೊದಲು, ನಮ್ಮ ಕೂಡಲ ಸಂಗನ ಅರಿವೊಡೆ, ನಮ್ಮ ಕೂಡಲ ಸಂಗನ ಅರಿವೊಡೆ, ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು. ಏನ್ ಬೇಕು ನಮಗೆ ಅಂದ್ರೆ, ಶಿವಪಥ ಅರಿವಡೆ ಗುರುಪಥ ಮೊದಲು,
ದೇವ ನಿನ್ನನ್ನು ಅರಿಯಲು ಯಾರು ಬೇಕು ನಮಗೆ ಅಂದರೆ ಶರಣರ ಸಂಘ ಬೇಕು. ಇದೇ ಶರಣರ ಸಂಘ. ನಿಮ್ಮ ಮನಸ್ಸು ಹೇಗಾಗಿದೆ ಅಂದರೆ ಭಕ್ತಿಯ ಕಡೆಗೆ ಬಂದಿದೆ, ಪರಮಾತ್ಮನ ಕಡೆಗೆ ಬಂದಿದೆ. ನಿಮ್ಮ ಜೊತೆ ಮಾತಾಡಿದಾಗ ನೀವು ಆ ಪರಮಾತ್ಮನನ್ನೇ ಅದ್ರ ಬಗ್ಗೆನೇ ಮಾತಾಡ್ತೀರಾ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀರಾ. ಇದೇ ಒಂದು ಸತ್ಸಂಗದ ಫಲ. ಬೇರೆ ಕಾಚಿ ಪೀಚಿ ಏನು ಮಾತಾಡೋದಿಲ್ಲ ನೋಡಿ. ಬೇರೆ ಸಭೆಗಳಿರ್ತಾವೆ, ಅಲ್ಲಿಯ ಮಾತುಗಳೇ ಬೇರೆ. ಅಪ್ಪ ಬಸವಣ್ಣನ ಭಕ್ತರ ಮಾತುಗಳೇ ಬೇರೆ. ಇಲ್ಲಿ ನಮ್ಮ ಬಗ್ಗೆ ನಾವು ಅರ್ಥಕೊಂಡಿರ್ತೀವಿ. ಆ ಅರಿವು ನಮಗೇನು ತೋರಿಸ್ತದೆ ಅಂತಂದರೆ ನಮಗೆ ಮಾರ್ಗದರ್ಶನ ಮಾಡುತ್ತೆ. ನಾವು ಏನು ಮಾತಾಡಬಾರ್ದು ಮಾತಾಡೋದಿಲ್ಲ. ಕಾಯಕ ಮಾಡೋದು, ಶರಣರ ಸಂಘದಲ್ಲಿರೋದು, ಇದೇ ನಮ್ಮ ನಿತ್ಯ ಜೀವನ ಆಗುತ್ತೆ. ಇದು ನಿತ್ಯ ಜೀವನ ಹೀಗಾದಾಗ ಏನಾಗುತ್ತೆ, ನಮಗೆ ಯಾವುದೇ ಅಡೆತಡೆಗಳು ಬರಲ್ಲ. ಬಂದರೂ ಕೂಡ ನಾವು ನಿಭಾಯಿಸ್ತೀವಿ. ನಮ್ಮ ತಾಯಿ ಹೇಳ್ತಾ ಇದ್ರು, ಯಾವುದೇ ಕಷ್ಟಗಳು ಬಂದರೂ, ಭಾಳ ಕಷ್ಟ ಅನುಭವಿಸಿದ್ದಾರೆ. ಅವ್ರು ಹೇಳ್ತಿದ್ರು, ಅವಾಗ ಎಂದೂ ಉಸಿರಲಿಲ್ಲ, ನನಗಿಂತ ಕಷ್ಟ ಬರ್ತು ಅನ್ನಲಿಲ್ಲ. ಅವರು ಎಂದೂ ನಿರಾಶೆ ಆಗಲಿಲ್ಲ. ಅವ್ರು ಏನಂತಿದ್ರು ಅಂದರೆ, ತಂಗಿ ನಮಗೇನು ಬರೋ ದೊಡ್ಡ ಕಷ್ಟ, ನಮ್ಗಿಂತ ಇನ್ನೂ ಎಷ್ಟೋ ಮಂದಿ ಭಾಳ ಕಷ್ಟ ಇರ್ತವೆ. ಎಲ್ಲ ಗುರು ಅದನ್ನಲ್ಲ, ಆ ಗುರು ಎಲ್ಲ ಮಾಡ್ತಾನೆ ಬಿಡು. ಇದನ್ನೇ ಹೇಳ್ತಾ ಬಂದ್ರೆ ನಮ್ಮಮ್ಮ, ನಮ್ಮ ತಾಯಿ, ಹಾಗೆ ನಮಗೂ ಅದೇ ಬಂದಿದೆ. ನಾವು ಏನು ಬಂದರು, ಬಸವಣ್ಣ ನೀನು ಅದಿಯಲ್ಲ, ನೀನು ಮಾಡ್ತೀಯಪ್ಪ, ನಾನು ನೀನು ನಂಬಿದ್ದೀನಿ, ನೀನು ನಂಬಿ ನಾನು ಕೈ ಬಿಡುವುದಿಲ್ಲ ಅಂತ ಗೊತ್ತು ಅಪ್ಪ ಬಸವಣ್ಣ, ನಿನ್ನ ಪಾದಕ್ಕಪ್ಪ ಅಂತ ನಮಗೂ ಇದೇ ಭಾವನೆ ಬಂದಿದೆ. ಅದು ಸಂಸ್ಕಾರ, ನಮ್ಮ ತಾಯಿಯ ಸಂಸ್ಕಾರ. ಹಾಗೆ ನಮ್ಮ ಮಗಳಿಗೂ ಬಂದಿದೆ ಅದು. ಅಕ್ಕಿನೂ ಎಲ್ಲ ಎಂತಿಂತ ಬಹಳ ನಮ್ಮ ವಿದ್ವತ್ಪೂರ್ಣವಾದಂಥ ಮಗಳು, ಭಾಳ ದೊಡ್ಡ ಆಫೀಸರ್ ಇದ್ದಾಳೆ. ಅದೇ ಒಂದು ತಮ್ಮ ಅಜ್ಜಿದು, ನಮ್ಮ ತಾಯಿದೇ ಒಂದು ಮಾರ್ಗದರ್ಶನ ನೋಡ್ತಾಳೆ. ನಮ್ಮ ಅಜ್ಜಿ ಹಿಂಗೆ ಹೇಳ್ತಿದ್ರು, ನಮ್ಮ ಅಜ್ಜಿ ಹಿಂಗೆ ಮಾಡ್ತಿದ್ರು. ಆಮೇಲೆ ಮಾತಾಜಿಯವ್ರ ಸಂಪರ್ಕ ಬಂದಮೇಲೆ ಎರಡು ಕಣ್ಣು ನಮಗೆ, ನಮ್ಮ ತಾಯಿ ಮತ್ತು ಮಾತಾಜಿ ಎರಡು ಕಣ್ಣು. ಆ ಕಣ್ಣುಗಳು ಎರಡು ಕಣ್ಣುಗಳ ಮುಖಾಂತರ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಹಾಗೆ ಒಂದು ಗುರು ಯಾರು ಅಂದ್ರೆ ತಾಯಿ ನಂತರ ನಮ್ಮ ಶಿಕ್ಷಕರು ಕೂಡ ನಮಗೆ ಮಾರ್ಗದರ್ಶನ ಮಾಡಬೇಕು. ಅಂತ ಒಳ್ಳೆ ಶಿಕ್ಷಕರು ಸಿಗೋದು ಒಂದು ಭಾಗ್ಯ ರೀ, ಎಲ್ಲರಿಗೂ ಸಿಗಲ್ಲ. ನಮಗೆಲ್ಲ ಸಿಕ್ಕಿದ್ರು, ನಮಗೆಲ್ಲ ತಾಯಿನೂ ಒಳ್ಳೆ ಸಿಕ್ಕಿದ್ರು, ಗುರು ಸಿಕ್ಕಿದ್ರು, ಮತ್ತು ಪರಮಪೂಜ್ಯ ಮಾತಾಜಿಯವರು ಸಿಕ್ಕರು, ಅಪ್ಪಾಜಿಯವರು ಸಿಕ್ಕರು. ನಮ್ಗೆ ಇಷ್ಟೆಲ್ಲ ಸಿಕ್ತಂದಮೇಲೆ ನಮ್ಮ ಭಾಗ್ಯಕ್ಕೆ ಏನೋ ಕಡಿಮೆ ಹೇಳಿ. ಹೀಗಾಗಿ ಒಳ್ಳೆಯದೊಂದು ಸಿಗೋದು ಭಾಳ ಭಾಳ ಕೊಚ್ಚಿತ್ತು. ಆದರೆ ನಿಮಗೆ ಮಾತ್ರ ಎಲ್ಲರಿಗೂ ಸಿಕ್ಕಿದೆ, ಮತ್ತು ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬರೀ ಟೈಮ್ ಇದೆಯಾ, ಸಾಕಲ್ಲ. ಇನ್ನು ತಾಯಿ ಅಕ್ಕ ಮಹಾದೇವಿ ಬಗ್ಗೆ ಒಂದೆರಡು ನುಡಿಗಳನ್ನಷ್ಟೇ ಹೇಳ್ತೀನಿ ನಾನು. ಯಾಕಂದರೆ ಅಕ್ಕ ಮಹಾದೇವಿ ತಾಯಿಯ ಒಂದು ವೈರಾಗ್ಯ ಜೀವನ, ಅದು ಮನುಕುಲಕ್ಕೆಲ್ಲ ಸ್ತ್ರೀ ಕುಲಕ್ಕೆ ಮುಕುಟಮಣಿ ಅಕ್ಕ ಮಹಾದೇವಿ ತಾಯಿ. ಸ್ತ್ರೀ ಕುಲಕ್ಕೆ ಮುಕುಟಮಣಿ ಅಕ್ಕ ಮಹಾದೇವಿ ತಾಯಿ ತನ್ನ ಬಾಲ್ಯದಿಂದಲೇ ಗುರುಲಿಂಗ ದೇವರಿಂದ ದೀಕ್ಷೆ ಆಯಿತು. ದೀಕ್ಷೆ ಆದಾಗ ಇನ್ನು ಮೊದಲು ನಮಗೆ ಲಿಂಗ ದೀಕ್ಷೆ ಕೊಡ್ತಾರೆ, ಇದು ಲಿಂಗ ಧಾರಣ ಮಾಡ್ತಾರೆ ನಮಗೆ ಚಿಕ್ಕವರಿದ್ದಾಗ. ಆಮೇಲೆ ಲಿಂಗ ದೀಕ್ಷೆ ಕೊಡ್ತಾರೆ. ಲಿಂಗ ಧಾರಣೆ ಮಾಡೋದು ನಿಶ್ಚಯ ಕಾರ್ಯ ಇದ್ದಂಗೆ, ಲಿಂಗ ದೀಕ್ಷೆ ಕೊಡೋದು ಮದುವೆ ಆದಂಗೆ. ಈಗ ಹುಟ್ಟಿದಾಗ ನಾವು ಈಗ ಗರ್ಭಿಣಿ ಇದ್ದಾಗ ಗರ್ಭಲಿಂಗ ಧಾರಣೆ ಮಾಡಿದ್ಮೇಲೆ ಆ ಮಗು ಹುಟ್ಟಿದ ಮೇಲೆ ಆ ಲಿಂಗನ್ನೇ ಆ ಮಗುವಿಗೆ ಕೊಳ್ಳಕ್ಕೆ ಹಾಕ್ತೀವಿ ನಾವು, ಅದು ಲಿಂಗ ಧಾರಣೆ, ಅದು ನಿಶ್ಚಯ ಕಾರ್ಯ ಆದಂಗೆ. ಆಮೇಲೆ ಲಿಂಗ ದೀಕ್ಷೆ ಗುರುಮುಖೇನ ತಗೋತೀವಲ್ಲ, ಅದು ಮದುವೆ ಕಾರ್ಯ ಆದಂಗೆ. ಅವಾಗ ಗುರುಲಿಂಗ ದೇವರು ಹೇಳಿದ್ರು, ಲಿಂಗಧಾರಣೆ ತಾಯಿ ತಂದೆ ಮಾಡಿದ್ರು. ಆದರೆ ಲಿಂಗ ದೀಕ್ಷೆಯನ್ನು ಗುರುಲಿಂಗ ದೇವರು ಕೊಡುವಾಗ ಆ ಇಷ್ಟಲಿಂಗವನ್ನು ಕೊಟ್ಟು ಹೇಳ್ತಾರ, ತಾಯಿ ಇದೇ ನಿನಗೆ ಗಂಡ. ಶರಣಸತಿ ಲಿಂಗಪತಿ, ಶರಣಸತಿ ಲಿಂಗಪತಿ ಅಂತ ಹೇಳಿದ್ರಲ್ಲ, ಅದು ಆ ತಾಯಿಯ ಮನಸ್ಸಿನಲ್ಲಿ ಕುಂತ್ಕೊಂಡ್ಬಿಡ್ತು. ನಾನು ಸತಿ, ಲಿಂಗವೇ ಪತಿ. ಇದು ಆ ತಾಯಿಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಕುಳಿತು ಆ ತಾಯಿ ಆ ವೀರ ವೈರಾಗ್ಯ ನಿಧಿ ಆಗ್ಲಿಕ್ಕೆ ಅದೇ ಕಾರಣ ಆಯಿತು, ಆ ಗುರುವಿನ ಒಂದು ಮಾರ್ಗದರ್ಶನ. ಆ ತಾಯಿ ಆಮೇಲೆ ತಿಳ್ಕೊಂಡ್ಬಿಟ್ಲು, ದೊಡ್ಡವಳಾಗ್ತಾ ದೇವರೇ ನನ್ನ ಗಂಡ ಅಂತ ಬಂದ್ಬಿಡ್ತವಳಿಗೆ. ಇಹಕ್ಕೊಬ್ಬ ಪತಿ ಪರಕ್ಕೊಬ್ಬ ಪತಿ ಹೆಂಗಿರಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೊರಗೊಂದು ಪತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬರೇ ನನಗೆ ಗಂಡ. ಸಾವಿಲ್ಲದ ಕೇಡಿಲ್ಲದ ರೂವಿಲ್ಲದ ಚಲುವಂಗ್ ಬಲಿದೆನವ್ವ, ಭವವಿಲ್ಲದ ಭವವಿಲ್ಲದ ನಿಶ್ಚೀಮ ಚಲುವಂಗ್ ಬಲಿದೆನವ್ವ, ಕುಲಸೀಮಿ ಇಲ್ಲದ ನಿಶ್ಚೀಮ ಚಲುವಂಗೆ ನಾನು ಒಲಿದೆ. ಇದು ಕಾರಣ ನನಗೆ ಚನ್ನಮಲ್ಲಿಕಾರ್ಜುನನೇ ಗಂಡ ಅಂತ ಹೇಳ್ತಾ ಅಕ್ಕ ಮಹಾದೇವಿ ತಾಯಿ ಅದನ್ನು ಉಳಿಸ್ಕೊಂಡು ಬಂದರು. ಆಕೆ ಜೀವನದಲ್ಲಿ ಕಷ್ಟಪಟ್ಟದ್ದು ಬಹಳ ಇದೆ. ಆ ಒಂದು ಅಕ್ಕ ಮಹಾದೇವಿಯ ಚರಿತ್ರೆಯನ್ನು ಪರಮಪೂಜ್ಯ ಮಾತಾಜಿಯವರು
ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಬರೆದಿದ್ದಾರೆ. ತರಂಗಿಣಿ ಎನ್ನುವ ಕಾದಂಬರಿ ರೂಪದಲ್ಲಿ ಬರೆದಿದ್ದಾರೆ. ಆ ಕಾದಂಬರಿ ಓದ್ಬಿಟ್ರೆ ನಿಮಗೆ ಇಷ್ಟು ಮನಸ್ಸಿಗೆ ನಾಟುತ್ತೆ. ಆದರೂ ನಿಮಗೆ ಆ ಗುಂಗಿನಲ್ಲಿಯೇ ಇರ್ತೀರಿ ನೀವು ಅಂತ ಆ ಒಂದು ಸಾಹಿತ್ಯ, ಆ ಒಂದು ಅವರ ಒಂದು ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ಅನುಭವ ತುಂಬಿದೆ. ಪ್ರತಿಯೊಂದು ಸಾಲಿನಲ್ಲಿ ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ನೀವು ಕೂಡ ನಿಮಗೆ ಯಾವಾಗ ಸಿಕ್ಕಿದ್ರೆ, ನನ್ನ ಕಡೆ ಎರಡೇ ಒಂದು ನಾವು ತಮ್ಮ ಶೀಲಾ ಅಂತ ಒಬ್ಬರು ತೊಗೊಂಡ್ರು, ಇನ್ನೊಂದಿದೆ. ಒಟ್ಟು ಅಂಥ ಪುಸ್ತಕ ಜಾಸ್ತಿ ಇದ್ರೆ ತರ್ತಿದ್ದೆ ನಾನು. ಅದು ಜಾಸ್ತಿ ಇರಲಿಲ್ಲ, ಈಗ ಪ್ರಿಂಟಿಗೆ ಹೋಗಿವೆ, ಪ್ರಿಂಟ್ ಹಾಕಿ ಬರ್ತಾವೆ. ಅದಕ್ಕೆ ಈ ಒಂದು ಗಣಗೀತೆ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಮಾತಾಜಿಯವರು. ನಾವು ಹುಟ್ಟಿನಿಂದ ಸಾಯುವವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈಗ ಗರ್ಭವತಿ ಆದಾಗ ಗರ್ಭಲಿಂಗ ಧಾರಣೆ ನಮ್ಮ ಪ್ರಿಯಾಂಕಾಗ ಮಾಡಿದ್ದಾರೆ ಅಪ್ಪಾಜಿಯವರು, ಗರ್ಭಲಿಂಗ ಧಾರಣೆ. ಆಮೇಲೆ ಹುಟ್ಟಿದ ಮಗುವಿಗೆ ಲಿಂಗ ಧಾರಣೆ ಮಾಡ್ತೀವಿ. ಹಾಗೇನೆ ಆಮೇಲೆ ನಾಮಕರಣ ಮಾಡ್ತೀವಿ. ಆಮೇಲೆ ಮಗು ದೊಡ್ಡದಾಗ್ತಂದು ಅದಕ್ಕೆ ಅನ್ನಪ್ರಾಶನ ಮಾಡಿಸ್ತೀವಿ, ಸ್ಕೂಲಿಗೆ ಕಳಿಸ್ತೀವಿ, ಅವೆಲ್ಲ ಆವಾಗೂ ಕೂಡ. ಆಮೇಲೆ ಮಗಳು ದೊಡ್ಡವಳಾದ್ಮೇಲೆ ಒಂದು ಕಾರ್ಯ ಮಾಡ್ತೀವಿ. ಆಮೇಲೆ ಅವಳು ದೊಡ್ಡವಳಾದ್ಮೇಲೆ ಮದುವೆ ಮಾಡ್ತೀವಿ. ಆಮೇಲೆ ಸೀಮಂತ ಮಾಡ್ತೀವಿ. ಆಮೇಲೆ ಕೊನೆಗೆ ನಾವು ಲಿಂಗೈಕ್ಯರಾದಾಗ ಹುಟ್ಟಿದಾಗಿನಿಂದ ಹಿಡಿದು ಕೊನೆಯವರೆಗೆ ಯಾವ ಹಾಡುಗಳನ್ನು ಹಾಡಬೇಕು, ಯಾವ ರೀತಿ ಕಾರ್ಯ ಮಾಡಬೇಕು ಅಂತ ಮಾತಾಜಿಯವರು ಬರೆದಿಟ್ಟು ಬಿಟ್ಟಿದ್ದಾರೆ. ಎಲ್ಲ ರೆಡಿ. ಲಿಂಗಾಯತ ಧರ್ಮ ಹೇಗಿರಬೇಕು ಅನ್ನೋದು ಅವರ ಸಾಹಿತ್ಯ ರೂಪದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಮತ್ತು ಆಚರಣೆಗೂ ತಂದು ಬಿಟ್ಟಿದ್ದಾರೆ. ನಾವು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಪರಮಪೂಜ್ಯ ಮಾತಾಜಿಯವರೇ ಕಾರಣ ಅಂತ ಬೇರೆ ಹೇಳಬೇಕಾಗಿಲ್ಲ. ಅವರನ್ನು ಸ್ಮರಿಸದ ದಿನವಿಲ್ಲ, ಅವರು ಸ್ಮರಿಸದ ಸಮಯವಿಲ್ಲ. ಅವರನ್ನು ನೆನೆಸುವಂಗೆ ಅವರು ಇದ್ದೋದ್ರು. ಅವರು ಇದ್ದದ್ರಿಂದಲೇ ಇವತ್ತು ಲಿಂಗಾಯತ ಧರ್ಮಕ್ಕೆ ಒಂದು ಚೌಕಟ್ಟು ಹಾಕ್ಬೋದು. ನಮ್ಮ ಆಚರಣೆ ಹಿಂಗೆ ಇರಬೇಕು. ಅವ್ರು ಮಾಡೋ ಪ್ರಾರ್ಥನೆಯನ್ನು ಬರೆದ್ರು. ಆ ಪ್ರಾರ್ಥನೆ ಲಿಂಗ ಪೂಜೆದ್ದು ಪ್ರತಿಯೊಂದು ಹಾಡುಗಳನ್ನು ಮೊದಲೇನ್ ಮಾಡ್ತಿದ್ರು, ಯಾವುದೋ ಒಂದು ಹಾಡಿಗೆ ಕಾರ್ಯಕ್ಕೆ ಯಾವುದೋ ಒಂದು ಹಾಡು ಹಾಡೋದು. ಅಂದ್ರೆ ಅಪ್ಪಾಜಿಯವ್ರು ಹೇಳ್ತಿದ್ರು, ಲಿಂಗಾನಂದ ಅಪ್ಪಾಜಿಯವರು ಅಲ್ಲಿ ಒಂದು ತಾಯಿ ಪೂಜಾ ಮಾಡ್ಬೇಕಾದ್ರೆ ಹೆಂಡತಿ ಹಾಡು ಹಾಡ್ತಿದ್ರಂತೆ. ತಾಯಿ ಪಾದ ಹಿಡ್ಕೊಂಡು ಪೂಜಾ ಮಾಡ್ತಾ ಇದ್ದಾನೆ, ಹೆಂಡತಿ ಹಾಡು ಹಾಡ್ತಾರಂತೆ. ಹಿಂಗಿತ್ತು. ಅಂದ್ರೆ ಇಷ್ಟೊಂದು ವಿರೋಧವಾಗಿ ಆಚರಣೆ ಅಂದ್ರೆ ಹಾಡುಗಳು. ಅದನ್ನೆಲ್ಲ ತೆಗೆದುಹಾಕಿ ಮಾತಾಜಿಯವರು ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಹಾಡಬೇಕು ಅನ್ನುವಂಥದ್ದನ್ನ ಬರೆದು ಬಿಟ್ಟಿದ್ದಾರೆ. ಅಂಥ ಒಂದು ಹತ್ತು ಪುಸ್ತಕಗಳು ತಂದಿದ್ದೀನಿ. ಯಾರು ಬೇಕಾದ್ರೂ ಅಪ್ಪಾಜಿಯವ್ರ ಕಡೆ ಕೊಟ್ಟಿದ್ವಿ. ಯಾರು ಬೇಕಾದ್ರೂ ಒಂದು ತಮ್ಮದು 70 ರೂಪಾಯಿ ಅದಕ್ಕೆ ಬೆಲೆ, ಅದನ್ನು ತಗೊಳ್ಬಹುದು. ಅದು ಒಂದಿತ್ತಂದ್ರೆ ನೀವೆಲ್ಲ ಕಾರ್ಯಗಳನ್ನು ಮಾಡಬಹುದು ಬಸವ ತತ್ವದ ಪ್ರಕಾರ. ಬಸವ ತತ್ವವನ್ನು ಇಷ್ಟೊಂದು ಆಚರಣೆಗೆ ತಂದಿದ್ದೀರಿ ಅಂದಮೇಲೆ ಇನ್ನು ಏನೇನು ಕಾರ್ಯಗಳನ್ನು ಮಾಡ್ತೀರಿ ಅದರ ಪ್ರಕಾರನ ಮಾಡಿ ನೀವು. ಆ ಪ್ರಕಾರ ಅದನ್ನೇ ಬರೆದಿದ್ದಾರೆ ಅವರು. ಹಾಗೆ ಅಪ್ಪಾಜಿಯವರು ಸಾಹಿತ್ಯ ಬರೀತಿದ್ರು ಮೊದಲ. ಮಾತಾಜಿಯವರು ಸಾಹಿತ್ಯ ಬರೆಯೋದ್ನಾಗೆ ಅಪ್ಪಾಜಿಯವರು ಅಂದ್ರು, ಹುಟ್ಟಿರುವಾಗ ನಾನ್ಯಾಕೆ ಕೈ ಸುಟ್ಕೋಬೇಕು, ನೀವೇ ಬರೀರಿ ಮಾತಾಜಿ, ನಾ ಪ್ರವಚನ ಮಾಡ್ತಾ ಹೋಗ್ತೀನಿ ಅಂತಂದ್ರು ಅಪ್ಪಾಜಿಯವರು. ಆ ಲಿಂಗಾನಂದ ಅಪ್ಪಾಜಿಯವರು ಪ್ರವಚನ ಮಾಡಿ 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 ಜನರ ಮನಸ್ಸನ್ನು ತೊಳೆದು ಈ ಹಂತಕ್ಕೆ ಇಟ್ಟಿದ್ದಾರೆ. ಮಾತಾಜಿಯವರು ಸಾಹಿತ್ಯ ಬರೆದು ಅವರು ಪ್ರವಚನ ಮಾಡಿದ್ರು 34 ವರ್ಷ. ನಂತರ ಸಾಹಿತ್ಯ ಬರೆದು ನಮಗೆ ಅಡಿಗೆ ಮಾಡಿ ತಯಾರು ಮಾಡಿ ಇಟ್ಟು ಬಿಟ್ಟಿದ್ದಾರೆ. ಅಪ್ಪಾಜಿನೂ ಮಾಡಿದಾರಂತೆ, ಮಾತಾಜಿನೂ ಮಾಡಿದಾರಂತೆ. ಆಮೇಲೆ ಗಂಗಾ ಮಾತಾಜಿಯವರು ಇಲ್ಲಿ ಬಂದು ಇದಕ್ಕೆ ಶರಣ ಮೇಳಕ್ಕಾಗಿ ಪ್ರಚಾರ ಮಾಡಕ್ಕೆ ಬಂದ ಇಲ್ಲಿ ಬಂದಿದ್ದಾರಂತೆ. ಅಂದ್ರೆ ತ್ರಿಮೂರ್ತಿಗಳು ಕೂಡ ಇಲ್ಲಿ ಬಂದು ಪಾದ ಇಟ್ಟು ಹೋಗಿದ್ದಾರೆ. ಅಂದ್ರೆ ಇದು ಪರಮ ಪಾವನ ಕ್ಷೇತ್ರ, ಇದು ಹೆಬ್ಬಾಳ ಅಂತ ಅನ್ಕೋತೀವಿ. ನೀವು ಗಂಗಾ ಮಾತಾಜಿ ಫೋನ್ ಮಾಡಿದ್ದೆ, ಮಾತಾಜಿ ನೀವು ಇಲ್ಲಿ ಬಂದಿದ್ರಿ ಅಂತ. ಹೌದಮ್ಮ, ನಾನು ಹೆಬ್ಬಾಳಕ್ಕೆ ಹೋಗಿದ್ದೆ, ಅಲ್ಲಿ ನಾನು ಕಾಣಿಕೆ ಸಲುವಾಗಿ ನಾನು ಹೋಗ್ತಾ ಇರ್ತೀನಿ ಹೆಬ್ಬಾಳದಲ್ಲಿ ಅಂತ ಹೇಳಿದ್ರು ಮಾತಾಜಿಯವರು. ನೀವು ಅಲ್ಲಿ ಹೋಗಿದ್ದೀರಾ ಅಂತಂದ್ರು. ಹೌದ್ರಿ ಮಾತಾಜಿ, ನೀವು ಬಂದಿದ್ದೀನಿ, ನಮ್ಮ ಮನುಗುಳಿ ಅಪ್ಪ ಅವರು ನಾನು ಕರೆಸಿದ್ದಾರೆ ಅಂತೆಲ್ಲ ಹೇಳಿದೆ. ಹೀಗೆ ಈ ಒಂದು ಅಕ್ಕಮಹಾದೇವಿ ತಾಯಿಯ ಒಂದು ಜೀವನ ಆ ತರಂಗಿಣಿಯಲ್ಲಿ ಇಳ್ಕೊಂಡ್ಬಿಟ್ಟಿದೆ. ಅದನ್ನು ನೀವು ಓದಿದಾಗ ನಿಮಗೆ ಅರ್ಥ ಆಗತ್ತೆ ಹೊರತು ನಾನು ಹೇಳಿದಾಗ ಗೊತ್ತಾಗೋದಿಲ್ಲ. ಸಕ್ಕರೆ ಚೆನ್ನಾಗಿದೆ ಅಂತ ನಾ ಹೇಳಿದ್ರೆ ಅದು ನಿಮ್ಮ ಕೈಯಾಗ ಕೊಟ್ಟಾಗ ನೀವು ತಿಂದಾಗ ನಿಮ್ಗೆ ಗೊತ್ತಾಗೋದು. ಅದಕ್ಕೆ ಆ ಗ್ರಂಥವನ್ನು ನೀವು ಎಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಓದ್ರಿ. ಅದು ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಗ್ರಂಥ ಅದು. ನನ್ನ ಮಗಳು ಎಲ್ಲೆಲ್ಲಿ ಓದ್ತಾ ಇದ್ದಾಗ ಅದನ್ನ ಗ್ರಂಥ ತೊಗೊಂಡು ಹೋಗಿದ್ಲು. ಅಮ್ಮ, ನಾ ಇದನ್ನು ತೊಗೊಂಡು ಹೋಗ್ತೀನಿ, ನನಗೆ ಏನಾದ್ರು ಮನಸ್ಸಿಗೆ ಬೇಜಾರಾದಾಗ ಇದನ್ನು ಓದ್ತೀನಿ ಅಂತಿದ್ಲು. ಮನಸ್ಸಿಗೆ ಬೇಜಾರಾಯ್ತು ಅಂದರೆ ಇದನ್ನು ಓದಿದಾಗ ನನ್ನ ಧೈರ್ಯ ಬರುತ್ತೆ ಅಂತ ಹೇಳ್ತಿದ್ಲು ನನ್ನ ಮಗಳು ಎಲ್ಲೆಲ್ಲಿ ಓದುವಾಗ. ಹಾಗೆ ಅದನ್ನ ಇಟ್ಕೊಂಡ್ಬಿಟ್ಟಿಲ್ಲ ಹತ್ರ. ಅಂದ್ರೆ ಇಷ್ಟು ಮಾರ್ಗದರ್ಶನ ಮಾಡುತ್ತೆ ಆ ಗ್ರಂಥ. ಅದರಿಂದ ತಾವೆಲ್ಲ ಅದನ್ನ ಗ್ರಂಥ ಓದ್ರಿ. ನನಗೂ ಬೇಳೆ ಭಾಳ ತಗೊಂಡಿನಿ ಅಂತ ಅನ್ಸುತ್ತೆ. ಅಕ್ಕಮಹಾದೇವಿ ತಾಯಿ ಬಗ್ಗೆ ಇನ್ನೂ ಹೇಳೋದು ಬಹಳ ಇದೆ ಅಂತ ನಿಮಗೆ ಅಪ್ಪಾಜಿಯವರು ಪ್ರವಚನ ಮುಖಾಂತರನೇ ಅವ್ರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ 2 ನುಡಿಗಳನ್ನು ನಾನು ಹೇಗೆ ಮಾತಾಡಿದ್ದೀನೋ ಗೊತ್ತಿಲ್ಲ.
ತಾವು ಹೇಗೆ ಕೇಳ್ತಾ ಇದ್ದೀರಿ ಮಗ್ನರಾಗಿ, ನಿಮಗೆ ಧನ್ಯವಾದಗಳು. ನಾನು ಈ 2 ನುಡಿಗಳನ್ನು ಅಪ್ಪ ಬಸವಣ್ಣನ ಶ್ರೀಪಾದಕ್ಕೆ ಅರ್ಪಿಸಿ ನನ್ನೆರಡು ನುಡಿಗಳನ್ನು ಮುಗಿಸ್ತೀನಿ. ಮತ್ತೆ ನಿಮ್ಮೆಲ್ಲರ ಹೃದಯಾಂತರಾಳದಲ್ಲಿ ನೆಲೆಸಿರುವ ಲಿಂಗದೇವನಿಗೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಅಪ್ಪರೇ ಏನೋ ತಮ್ಮ ಪ್ರೇರಣೆ